ಹೈಟ್ ಬಂದ ನಿಮಗೆ 7 ಫೀಟ್ ಲಿಂಟಲ್ ನಾವು ಮ್ಯಾಚ್ ಮಾಡಿದ್ವಿ ಸರ್ ಇಲ್ಲಿ. ಓಕೆ. ಸೊ ಬೇಸಿಕಲಿ ಸೆಂಟರ್ ಪೋರ್ಷನ್ ಪೂಜೆ ತಗೊಂಡಿದ್ವಿ, ಲೆಫ್ಟ್ ಅಂಡ್ ರೈಟ್ ಏನ್ ಬರುತ್ತೆ ಕ್ರಾಕರಿಗೆ ಹೋಗಿದ್ವಿ. ಯಾಕಂದ್ರೆ ಮೇನ್ ಆಗಿ ಇಲ್ಲಿ ಡೈನಿಂಗ್ ಅವ್ರದ್ದು ಬರುತ್ತೆ ಸರ್. ಸೊ ಕ್ರಾಕರಿ ಇನ್ಕ್ಲೂಡ್ ಆಗಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡಿದಾಗ ಏನು ಜಾಸ್ತಿ ಮಾಡ್ಕೊಳ್ಳಲ್ಲ ಸರ್, ರೆಂಟಲ್ ಪರ್ಪಸ್ ಇರೋ ಕಾರಣ ಜಸ್ಟ್ ನಿಮಗೆ ಫುಲ್ ಆಗಿ ಬಂದು ವುಡನ್ ಲ್ಯಾಮಿನೇಟ್ಸ್ ಕೊಟ್ಟಿದ್ದೀವಿ, 2 ಸ್ಟೆಪ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ನಿಮಗೆ ಡ್ರಾವರ್ಸ್ ಕೊಟ್ಟಿದ್ದೀವಿ ಸರ್. ಸೊ ನಮ್ದು ವಾರ್ಡ್ರೋಬ್ ಬಂದು ತುಂಬಾ ಎಲಿಗೆಂಟ್ ಆಗಿ ಕೊಟ್ಟಿದ್ದೀವಿ, ಅಂದ್ರೆ ಜಾಸ್ತಿ ಡಾರ್ಕ್ ಕಲರ್ಸ್ ಹೋಗಿಲ್ಲ, ಲೈಟ್ ಕಲರ್ಸ್ ಹೋಗಿದ್ದೀವಿ. ಹಾಗೇನಿದು ಫ್ಲೋ ಟು ಸೀಲಿಂಗ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ವಾಲ್ಯೂಮ್ ಚೆನ್ನಾಗಿ ಕಾಣುತ್ತೆ, ಸ್ಟೋರೇಜ್ ಚೆನ್ನಾಗಿ ಸಿಗುತ್ತೆ, ಪ್ಲಸ್ ಲಾಫ್ಟ್ ನಿಮಗೆ ಆಚಿಂದ ಕಾಣಲ್ಲ ಸರ್. ಲ್ಯಾಕರ್ಡ್ ಅಲ್ವಾ ಸರ್ ಇದು? ಲ್ಯಾಕರ್ಡ್ ಸರ್ ಇದು. ಓ, ಲ್ಯಾಕರ್ಡ್ ಗ್ಲಾಸ್. ಎಸ್ ಸರ್. ಎಷ್ಟು ಆಪ್ಷನ್ಸ್ ಇದೆ ನಮ್ಮ ಹತ್ರ? ಸರ್ ಆಪ್ಷನ್ಸ್ ತುಂಬಾನೇ ಇದೆ ಸರ್. ನಮ್ಮ ಹತ್ರ 2-3 ಕ್ಯಾಟಲಾಗ್ಸ್ ಇದೆ, ಅದರಲ್ಲೂ ಸೆಲೆಕ್ಟ್ ಮಾಡ್ಬೋದು ಕಸ್ಟಮರ್ಸ್. ಅಥವಾ ಅವ್ರ ಕ್ಯಾಟಲಾಗ್ ಅಲ್ಲಿ ಇಷ್ಟ ಆಗಿಲ್ಲ, ನಮಗೆ ಥೀಮ್ ಪ್ರಕಾರನೇ ಬೇಕು ಅಂದಾಗ ಏನ್ ಮಾಡಿ ಕಸ್ಟಮೈಸ್ ಮಾಡ್ತೀವಿ. ಗೂಗಲ್ ಆಗಿರ್ಬೋದು ಅಥವಾ ನಾವೇ ಯಾವ್ದಾದ್ರು ಒಂದು ಸ್ಕೆಚ್ ಮಾಡಿ ಡ್ರಾಯಿಂಗ್ ಮಾಡಿ ಅದನ್ನ ನಮ್ಮ ವಾಲ್ಪೇಪರ್ ಅವ್ರು ಕೊಟ್ಟು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ವಿಶೇಷ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಏನು ನೀವು ತಮ್ನೇಲ್ ಮೇಲೆ ನೋಡಿದ್ರಿ, ಇದು ಬಂದ್ಬಿಟ್ಟು ಇಂಟೀರಿಯರ್ ಕಾಸ್ಟ್. ಮತ್ತೆ ಇಡೀ ಮನೆನೇ 18 ಲಕ್ಷದಲ್ಲಿ ಕಟ್ಟಿದ್ರೆ ಅನ್ಕೊಂಡ್ಬಿಡ್ಬೇಡಿ. ಹೌದು ವೀಕ್ಷಕರೇ, 18 ಲ್ಯಾಕಲ್ಲಿ ಈ ಮನೆಯ ಇಂಟೀರಿಯರನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಅಮೇಝಿಂಗ್ ಆಗಿರೋ ಇಂಟೀರಿಯರ್ ಬಂದಿದೆ ಅಂತ ಹೇಳ್ಬೋದು, ಒಂದು ಕ್ಲಾಸಿ ಆಗಿರೋ ಇಂಟೀರಿಯರ್ ಬಂದಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಒಂದು ಒಳ್ಳೆ ಇಂಟೀರಿಯರ್ ಬೇಕು, ಅದು 18 ಲಕ್ಷದಲ್ಲೇ ಇರಬೇಕಂತಿಲ್ಲ. ಕಮ್ಮಿಲಿರಲಿ, ಮೀಡಿಯಮ್ ಇರಲಿ, ಪ್ರೀಮಿಯಂ ಇರಲಿ, ಯಾವುದಾದ್ರೂ ಇದ್ರೂ ಕೂಡ ನೀವು ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು, ವಿವಾ ಡಿಸೈನ್ ಅವರು ರೆಗ್ಯುಲರ್ ಆಗಿ ನಮಗೆ ವಿಡಿಯೋಸ್ಗಳನ್ನ ತೊಗೊಂಡ್ಬರ್ತಾನೆ ಇರ್ತಾರೆ. ಬೇಸಿಕ್ ಪ್ಯಾಕೇಜಸ್ ಇರ್ಬೋದು, ಮೀಡಿಯಮ್ ಇರ್ಬೋದು, ಪ್ರೀಮಿಯಂ ಇರ್ಬೋದು, ಎಲ್ಲ ರೀತಿಯ ಇಂಟೀರಿಯರ್ಗಳನ್ನು ತೊಗೊಂಬರ್ತಾ ಇರ್ತಾರೆ. ಆ್ಯಂಡ್ ಇವರ ವಿಶೇಷತೆ ಏನಂತಂದರೆ ಎಲ್ಲವೂ ಕೂಡ ಒಂದು ಥೀಮ್ ಬೇಸ್ಡ್ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಮನೆಯೂ ಕೂಡ ಕಂಪ್ಲೀಟಾಗಿ ಯುನೀಕ್ ಆಗಿರುತ್ತೆ. ಬೇಕಾದರೆ ನೀವು ಅವ್ರ ಪ್ಲೇಲಿಸ್ಟನ್ನು ಹೋಗಿ ನೋಡಿ ಚೆಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಮನೆಯೂ ಕೂಡ ಯುನೀಕ್ ಆಗಿ ಬಂದಿರುತ್ತೆ ವೀಕ್ಷಕರು. ಸೊ ನಿಮಗೂ ಕೂಡ ಯುನೀಕ್ ಆಗಿರುವಂಥ ಮನೆ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇವಾಗ ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ನಗರ, RR ನಗರ, ಜೊತೆಯಲ್ಲಿ ಕೋಗಿಲು, ನಮ್ಮ ಯಲಹಂಕ ಕಡೆನೂ ಕೂಡ ಆಫೀಸನ್ನು ಓಪನ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಹೋಗಿ ನೋಡ್ಬೋದು. ನಿಮ್ಮ ಕನಸಿನ ಮನೆಗೆ ಅಮೇಝಿಂಗ್ ಆಗಿರೋಂಥ ಇಂಟೀರಿಯರ್ನ ಕ್ರಿಯೇಟ್ ಮಾಡ್ಕೋಬೋದು. ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಈ ಮನೆ ಬಂದಾಗ ಫಸ್ಟ್ ನನಗೆ ಕ್ಯಾಚ್ ಆಗಿದ್ದು ಇದು ದೇವ್ರ ಮನೆ. ಹೌದು ಸರ್, ಹೌದು. ಒಂಥರ ವಾರ್ಡ್ರೋಬ್ ಥೀಮ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ಹ್ಯೂಜ್ ಆಗಿ ತೊಗೊಂಡಿ ಸರ್, ಯಾಕಂದ್ರೆ ಸ್ಪೇಸು ಚೆನ್ನಾಗಿತ್ತು. ಆಸ್ ವೆಲ್ ಆಸ್ ಇದು ಕಸ್ಟಮರ್ ಬಂದು ರೆಂಟಲ್ ಪರ್ಪಸ್ ಕೊಡ್ತಾ ಇದ್ರು. ಸೊ ಪೂಜೆ ಇರೋ ಜೊತೆ ಕ್ರಾಕರಿ ತರ ಮಾಡೋಣ, ಸೊ ಡೈನಿಂಗ್ ಹಾಕೊಂಡ್ರು ಎಲ್ಲದಕ್ಕೂ ಯೂಸ್ ಆಗಲಿ ಅಂತ ಅದೊಂದು ನಾವು ಪ್ಲೇಸ್ ಮಾಡ್ಕೊಂಡಿದ್ವಿ. ಈ ತರದಾಗಿ ಮಾಡಿರುವಂತದ್ದು. ಓಕೆ, ಯಾವ ಏರಿಯಾದಲ್ಲಿ ಇದೆ ಸರ್? ಸರ್ ಇವತ್ತು 4 ಸಲ ಸರ್, ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಂತ. ಸೊ ಅಪಾರ್ಟ್ಮೆಂಟ್ ಸರ್. ಓಕೆ, ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಹ್ಯೂಜ್ ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ಈ ವಿಡಿಯೋನ ಪ್ರೆಸ್ಟೀಜ್ ಜಿಂದಾಲ್ ಸಿಟಿಯಿಂದ ಯಾರಾದರೂ ನೋಡ್ತಾ ಇದ್ರೆ ಒಂದ್ಸತಿ ಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡಿ ಸರ್ ಜೊತೆ ಮಾತಾಡ್ಕೊಂಡು ಅಂಡ್ ನಿಮ್ಮ ಮನೆಗೂ ಕೂಡ ನೀವು ಇಲ್ಲಿ ಇಂಟೀರಿಯರ್ ಅನ್ನ ಮಾಡಿಸಬಹುದು. ಸರ್ ಅಪಾರ್ಟ್ಮೆಂಟ್ ಅಂತ ಬಂದಾಗ ಈ ತರ ಜಿಂದಾಲ್ ಸಿಟಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಬಂದಾಗ ಅಲ್ಲಿ ಟೈಮ್ ಲಿಮಿಟ್ ಅಂತ ಇರುತ್ತೆ, ಇಷ್ಟೊತ್ತವರೆಗೆ ಮಾತ್ರ ಕೆಲಸ ಮಾಡಬೇಕು, ಸ್ವಲ್ಪ ಕಟ್ ಆಫ್ ಇರುತ್ತೆ. ಈ ತರ ಸಿಚುವೇಶನ್ಸ್ ಗಳಲ್ಲಿ ಹೇಗೆ ಕೋಆರ್ಡಿನೇಟ್ ಮಾಡ್ಕೊಂತೀರಾ, ಹೇಗೆ ಕೆಲಸ ಮಾಡ್ತೀರಾ ನೀವು? ಸರ್ ಮೇನ್ ಏನಂತ ನೀವು ಹೇಳಿದಂಗೆ ಮೇಜರ್ ಬಿಲ್ಡರ್ಸ್ ಏನಿದ್ದಾರೆ, ಪ್ರೆಸ್ಟೀಜು, ಶೋಭಾಸ್, ಪ್ರತಿಯೊಂದರಲ್ಲಿ ಏನಾಗುತ್ತೆ ಟೈಮನ್ನು ಕೊಟ್ಟಿರ್ತಾರೆ. ನೀವು ಹೇಳಿದಂಗೆ ಬೆಳಗ್ಗೆ ಇಷ್ಟೊತ್ತೆ ಲಾಗಿನ್ ಮತ್ತೆ ಮಧ್ಯಾಹ್ನ ನಾವೇನು ಕೆಲಸ ಮಾಡೋಂಗಿಲ್ಲ, ಯಾಕಂದ್ರೆ ಅವು ಬೇರೆ ಕಸ್ಟಮರ್ಸ್ ಇರ್ತಾರೆ ಅಂದರೆ ಮತ್ತೆ ಸಂಜೆ ಮಾಡಬೇಕಾಗುತ್ತೆ. ಆದರೆ ಇದಾಗ ಏನು ಮಾಡ್ತೀವಿ ನಾವು, ಮೇಜರ್ ಆವಾಗ ಕಾರ್ಪೆಂಟ್ರಿ ವರ್ಕ್ ಮಿನಿಮಲ್ ಹೋಗ್ತೀವಿ, ಏನು ಮಾಡಿದ್ರೆ ಮಾಡಲರ್ ಜಾಸ್ತಿ ಹೋಗ್ತೀವಿ. ಅಂದರೆ ಫ್ಯಾಕ್ಟ್ರಿ ಮೇಡ್ ವರ್ಕ್ ತುಂಬ ಜಾಸ್ತಿ ಇರುತ್ತೆ, ಆನ್ ಸೈಡ್ ವರ್ಕ್ ತುಂಬ ಕಮ್ಮಿ ಇಟ್ಕೊತೀವಿ. ಅವಾಗ ಏನಾಗುತ್ತೆ, ಜಸ್ಟ್ ನಾವು ಬಾಕ್ಸ್ ಬಂದಾಗ ಮಿನಿ ಫಿಕ್ಸ್ ಆಗ್ತೀವಿ, ಟೈಟ್ ಮಾಡ್ತೀವಿ, ಸ್ಕ್ರೂ ಮಾಡ್ತೀವಿ. ಅವಾಗ ಅಷ್ಟೊಂದು ಶಬ್ದ ಇರುವಂಥ ಕೆಲಸನೂ ಬರಲ್ಲ, ಮಾಡ್ತೀವಿ. ಆ್ಯಂಡ್ ದೆನ್ ಅಪಾರ್ಟ್ಮೆಂಟ್ಸ್ ಅಂತ ಬಂದಾಗ ಏನಾಗುತ್ತೆ, ಇನ್ನೊಂದು 5 days or 1 week ಒಂದು ಎಕ್ಸ್ಟ್ರಾ ಟೈಮ್ ಕಸ್ಟಮರ್ ತೊಗೊತೀವಿ ಸರ್. ಓಕೆ, ಸೊ ಸರ್ ಈ ರೀತಿ ಪ್ರೆಸ್ಟೀಜ್ ತರ ಇನ್ನು ಯಾವ್ಯಾವ ದೊಡ್ಡ ದೊಡ್ಡ ಕಂಪ್ನಿಗಳ ಅಪಾರ್ಟ್ಮೆಂಟ್ ಜೊತೆ ನೀವು ವರ್ಕ್ ಮಾಡಿದ್ದೀರಾ ಇಲ್ಲಿ? ಸರ್ ಆಲ್ರೆಡಿ ಇದು ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ನಮ್ಗೆ ಬಂದಿದ್ದು 5ನೇ ಪ್ರಾಜೆಕ್ಟ್ ಸರ್. ಇದು ಇಲ್ಲ 5ನೇ ಸರ್. ಮುಂಚೆ 4 ಮಾಡಿದ್ವಿ, ಇದು 5ನೇ ಪ್ರಾಜೆಕ್ಟ್ ಮಾಡಿದ್ವಿ. ಇವಾಗ ಶೋಭಾದಲ್ಲಿ ಮಾಡಿದ್ವಿ ಸರ್, ಬ್ರಿಗೇಡಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೆಸ್ಟೀಜ್ ಪ್ರಿನ್ಸ್ಬರಿ ಅಂತ ನಮ್ಮ ಯಲಹಂಕ ಹತ್ರ. ಸೊ ನಮ್ದೇನು ಹೋಗಿ ಹೊಸ ಶೋರೂಮ್ ಅಂತ ಅಲ್ಲಿ ನೋಡ್ಕೊಂಡು ಕಸ್ಟಮರ್ ಅಲ್ಲಿ ಅಪ್ರೋಚ್ ಆಗಿ ಸೊ ಈ ಥರ ಪ್ರೈಮರ್ ಏನಾರು ಬಿಲ್ಡರ್ಸ್ ಅವ್ರನ್ನ ಮಾಡ್ತಾ ಇದ್ದೀವಿ ಸರ್. ಈ ಮನೆಯಲ್ಲಿ ಏನೇನು ಮಾಡಿದ್ರೆ ಸರ್? ಇಲ್ಲಿ ಸರ್ ಟೋಟಲ್ ಇಂಟೀರಿಯರ್ಸ್ ಮಾಡಿದ್ವಿ ಸರ್. ಅಂದ್ರೆ ಒಂದು ಕಾಟ್, ವಾರ್ಡ್ರೋಬ್ಸ್, ಕಿಚನ್ ಪ್ರತಿಯೊಂದು ಮಾಡಿದೀವಿ. ಸಾಫ್ಟ್ವೇರ್ಸ್ ಅಲ್ಲಿ ಸೋಫಾ ಒಂದು ನಮ್ಮ ಹತ್ರ ತೊಗೊಂಡಿಲ್ಲ ಕಸ್ಟಮರ್, ಬಟ್ ಡೈನಿಂಗ್ ಟೇಬಲ್ ತೊಗೊಂಡಿಲ್ಲ. ಅದನ್ನ ಬಿಟ್ಟು ಮಿಗಿದೆಲ್ಲ ನಾವೇ ಮಾಡಿದ್ವಿ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕಲ್ ವರ್ಕ್ ಅಷ್ಟನ್ನು. ಏನಕ್ಕಂದ್ರೆ ಈ ಕಸ್ಟಮರ್ ಯತೀನ್ ಸರ್ ಅಂತ ಅವ್ರು ಇರೋದು ಗುಬ್ಬಿಯಲ್ಲಿ. ಸೊ ಇದನ್ನ ಅವರು ರೆಂಟಲ್ ಪರ್ಪಸ್ ಇಂದ ಮಾಡಿದ್ರು. ಸೊ ಅವ್ರು ಅಲ್ಲಿಂದ ಬರ್ದಿರೋ ಕಾರಣ ನಮ್ಗೆ ನಾವು ಉಳಿಸಿದ್ರು. ಸೊ ಪೇಂಟಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ವರ್ಕ್ಸ್, ಫ್ಯಾನ್ ಫಿಟ್ಟಿಂಗ್ಸ್ ಪ್ರತಿಯೊಂದು ನಾವೇ ಮಾಡ್ಕೊಟ್ಟಿದ್ವಿ. ಸೊ ನೀವು ಹೇಳ್ತಾ ಇರೋದು ಇಂಟೀರಿಯರ್ ಜೊತೆ ಏನೋ ಚಿಕ್ಕ ಪುಟ್ಟ ಸಿವಿಲ್ ವರ್ಕ್ ಇದ್ರೆ ಸರ್ ಇದು ನೀವು ಇನ್ನೊಬ್ಬರ ಹತ್ರ ಮಾಡಿಸಿದ್ರೆ ಬಿಡೋದಿಲ್ಲ. ಬೇಡ ಸರ್, ನಾವೇ ಮಾಡ್ಕೊಡ್ತೀವಿ, ನಾವಿದ್ದೀವಿ ಅಲ್ವಾ? ಸೊ ನಿಮಗೂ ಕೂಡ
ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಬೇಕು. ಕೆಲಸಕ್ಕೆ ಬಂದಾಗ ಅದು ಮಾಡಲ್ಲ ಇದು ಮಾಡಲ್ಲ ಅನ್ನೋ ತಗದೆ ಬೇಡ ಅಂತಂದರೆ ಡೆಫಿನೆಟ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಲೆಗಳು ಕೂಡ ಇದು 18 ಲಕ್ಷ ಆಗಿರ್ಬೋದು, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ ಸರ್. ಮಿನಿಮಮ್ ಬಜೆಟಲ್ಲೂ ಮಾಡ್ತೀರಾ? 100% ಹೌದು ಸರ್. ಜನ ಆಮೇಲೆ ಯೋಚನೆ ಮಾಡೋದು ಸರ್ 5 ಲಕ್ಷದ ಮಾಡ್ತಿರಲ್ವ ನೀವು? ಇಲ್ಲ ನಾವು ಮಾಡ್ತಾ ಇದ್ದೀವಿ ಸರ್, ಇವಾಗ ಮಾಡ್ತಾ ಇದೀವಿ. ವಿಲ್ಸನ್ ಅಲ್ಲಿ ಒಂದು ಸ್ಟಾರ್ಟ್ ಮಾಡ್ತಿದ್ದೀವಿ ಇವಾಗ. ನಾವೇನು ಕೊಳ್ಳೇಗಾಲದಲ್ಲಿ ಅಂತ ಹೇಳಿದ್ರೆ ಅದನ್ನು ಲೈಕ್ 7 lakhs ಅಂತ. ಓಕೆ. ಸೊ ಯಾವುದೇ ರೀತಿ ನಾವು ಮಾಡ್ಕೊಡ್ತೀವಿ. ನಮಗೆ ಏನಂದ್ರೆ ಮೇನ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್, ಪ್ಲಸ್ ನಮ್ಮ ಬ್ರ್ಯಾಂಡ್ ನೇಮ್ ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್. ಓಕೆ. ಈ ಮನೆ ವಿಶೇಷತೆ ಏನು? ಯಾವ ಥೀಮಲ್ಲಿ ತೊಗೊಂಡೋಗಿ ಸರ್? ಇದನ್ನು ಯುರೋಪಿಯನ್ ಥೀಮಲ್ಲಿ ಹೋಗಿದ್ದೀವಿ. ಅಂದ್ರೆ ಬೇಸಿಕಲಿ ಇಟ್ಸ್ ಮಿಕ್ಸ್ ಮ್ಯಾಚ್ ಸರ್, ಕಂಟೆಂಪ್ರರಿ ಪ್ಲಸ್ ಇದು. ಸೊ ಅದೊಂದು ಮಿಕ್ಸ್ ಮ್ಯಾಚ್ ಅಲ್ಲಿ ತೊಗೊಂಡೋಗಿದ್ದೀವಿ. ಸೊ ಇಲ್ಲೂ ನೀವು ಮೌಲ್ಡ್ಸ್ ಎಲ್ಲ ನೋಡ್ಬೋದು. ಪ್ಲಸ್ ಇಲ್ಲಿ ನಾವು ಎಂಟ್ರೆನ್ಸ್ ಏನ್ ಬರುತ್ತೆ ಫೈರ್, ಅದು ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ. ಟೋಟಲ್ ಲೈಟ್ಸ್ ಅಲ್ಲೇ ಮಾಡಿದ್ದೀವಿ ಹತ್ರ. ಸೊ ಅಥವಾ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ಎರಡನ್ನು ಮಿಕ್ಸ್ ಮ್ಯಾಚ್ ಮಾಡಿ ತೊಗೊಂಡೋಗಿದ್ದೀವಿ ಸರ್. ಓಕೆ, ನೋಡ್ಕೊಂಬರೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಮನೆ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಪೊಯರ್ ಏರಿಯಾ ಅಂತ ನೀವು ನೋಡಲೇಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ನಡೀರಿ ಸರ್. ಸರ್ ನಾನು ಅವಾಗಲೇ ಹೇಳ್ದಂಗೆ ಹೌದು ಸರ್, ಪೈರ್ ತುಂಬ ಚೆನ್ನಾಗಿದೆ ಅಂತ ಸ್ವಲ್ಪ ಹೇಳ್ಬೋದು ಇದೇನು ಪೈರ್? ಎಸ್ ಸರ್. ಸೊ ಮೇನ್ಲಿ ಸರ್ ಇದನ್ನ ನಾವು ಎಸ್ಥೆಟಿಕ್ ಪರ್ಪಸ್ ಯೂಸ್ ಮಾಡ್ಕೊಂಡ್ವಿ. ಸೊ ಮೇಜರ್ ಆಗಿ ಸ್ಟೋರೇಜ್ ಅದಕ್ಕೆ ಯಾವ್ದು ಯೂಸ್ ಮಾಡಿಲ್ಲ. ಯಾಕಂದ್ರೆ ನೀವು ನೋಡ್ಬೋದು ಸರ್, ಮೇನ್ ಡೋರ್ ಇಲ್ಲೇ ಇದೆ. ಸೊ ಇಲ್ಲಿಗೆ ಅಷ್ಟು ನಮ್ದು ಗೋಡೆ ಇರೋದು ಇಷ್ಟೇ. ಸೊ ಗೋಡೆಯಿಂದ ನಮ್ಮ ಮೇನ್ ಡೋರ್ಗೆ ಹೆಚ್ಚಕ್ಕೆ 18 ಸಿಕ್ಕರೆ ಜಾಸ್ತಿ ಹೆಚ್ಚು, ಅದಕ್ಕಿಂತ ಜಾಸ್ತಿ ಜಾಗ ಇಲ್ಲ. ಓಕೆ. ಸೊ ಅದಕ್ಕೆ ನಾವು ಶೂರಾಕಿ ಇಲ್ಲಿ ಪ್ಲಾನ್ ಮಾಡಿಲ್ಲ, ಶೂರಾಕಲ್ಲಿ ಆಚೆ ಕೊಟ್ಟಿದ್ದೀವಿ. ಸೊ ಈ ಫೈರ್ ಏರಿಯಾ ಮೇನ್ ವಾಲ್ ಏನು ನಾವು ಎಂಟ್ರೆನ್ಸ್ ಕೊಡ್ತಾ ಇದ್ದೀವಿ ಫ್ಲಾಟ್ ಮೇನ್ ಕಂಡಿರೋ ಕಾರಣ ಎಸ್ಥೆಟಿಕ್ ವಾಲ್ಗೆ ಹೋಗಿದ್ವಿ. ಸೊ ನೀವು ಎರಡು ಪಕ್ಕ ನೋಡ್ತಿದ್ದು MS ಸರ್, ಇದು MS ಚಾನಲ್ಸ್ ಕೊಟ್ಟು ನಾವು ಅದನ್ನ ಎನಾಮೆಲ್ ಪೇಂಟ್ ಮಾಡಿದ್ದೀವಿ. ಅದರೊಳಗೆ ನಮ್ಮ ಬಾಕ್ಸಿಂಗ್ ತೊಗೊಂಡಿವಿ ಸರ್. ಬಾಕ್ಸಿಂಗ್ ತೊಗೊಂಡು ಹಿಂಭಾಗ ಬಂದು ಫುಲ್ ಮಿರರ್ಸ್ ಹೋಗಿದ್ದೀವಿ. ಅಂಡ್ ಇದು ಬಂದು ಡಿಸೈನರ್ ಲೈಟ್ ಸರ್, ಡಿಸೈನರ್ ಲೈಟ್ ಸರ್, ಅದನ್ನ ಮಾಡ್ಕೊಂಡಿದ್ವಿ. ಅದೇ ತರ ಹಿಂಭಾಗ ಈ ವಾಲ್ ನೋಡ ಟೆಕ್ಸ್ಚರ್ ಪೇಂಟಿಂಗ್ ಸರ್, ಇದು ಏಷ್ಯನ್ ಟೆಕ್ಸ್ಚರ್ ಪೇಂಟಿಂಗ್. ಸೊ ಇದು ಮೇನ್ ಆಗಿ ಒಂದು ಎಸ್ಥೆಟಿಕ್ ವಾಲ್ಗೋಸ್ಕರದಿಂದ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿರ್ತೀವಿ ಸರ್. ಟೋಟಲ್ ಆಗಿ ಎಷ್ಟು ಒಂದು 4 ಯೂನಿಟ್ ಕೊಟ್ಟಿದ್ದೀರಾ? 4 ಯೂನಿಟ್ಸ್ ಕೊಟ್ಟಿದ್ದೀವಿ ಸರ್. 4 ಯೂನಿಟ್ಸ್ ಟೋಟಲ್ ಎಲ್ಲ ಸೇಮ್ ಥೀಮಲ್ಲಿ ಬಂದಿದೆ. ಸೊ ಒಂದು ಗ್ರ್ಯಾಂಡ್ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸರ್. ಯಾಕಂದ್ರೆ ನಾವು ಸೀಲಿಂಗ್ ನೋಡಿದ್ರು ನಾವು ಐಲ್ಯಾಂಡ್ ಸೀಲಿಂಗ್ ತೊಗೊಂಡಿದ್ದೀವಿ. ಐಲ್ಯಾಂಡ್ ಸೀಲಿಂಗು ಪ್ಲಸ್ ಇದು ಎರಡನ್ನೂ ಮ್ಯಾಚ್ ಅಪ್ ಮಾಡಿಕೊಂಡು ನಾವು ಒಂದು ಬ್ರೌನ್ ಶೇಡ್ ಆ್ಯಂಡ್ ವೈಟ್ ಶೇಡ್ ಅದನ್ನು ತೊಗೊಂಡು ಹೋಗಿದ್ವಿ ಸರ್. ಓಕೆ ಓಕೆ ಓಕೆ, ಅಮೇಸಿಂಗ್ ಆಗಿ ಬಂದಿದೆ ಸರ್, ಇದು ಸೂಪರ್ ಸರ್. ಆಮೇಲೆ ಈ ಕಡೆ ಇದಕ್ಕೆ ಹೋಗೋಣ, ಫಾಲ್ ಸೀಲಿಂಗ್. ಸೊ ಫಾಲ್ ಸೀಲಿಂಗ್ ನೋಡ್ಬೋದು ಸರ್, ನಾವು ಐಲ್ಯಾಂಡ್ ಕಂಟಿನ್ಯೂ ಮಾಡಿ ಲಿವಿಂಗ್ ಅನ್ನ ಡ್ರಾಪ್ ಕೊಟ್ಟಿದ್ದೀವಿ. ಸೊ ಲಿವಿಂಗ್ ಆದ್ಮೇಲೆ ಏನು ನೀವು ನೋಡ್ರೆ ಈಗ ಟೋಟಲ್ ಆಗಿ ಇದು ಡೈನಿಂಗ್ ಕಮ್ ಲಿವಿಂಗ್ ಅಲ್ಲಿ ಇದು ನಾವು ಕ್ರಿಸ್ ಕ್ರಾಸ್ ಪ್ಯಾಟರ್ನ್ ತೊಗೊಂಡು ಹೋಗಿದ್ದೀವಿ ಸರ್. ಯಾಕಂದ್ರೆ ನಾವೆಲ್ಲೂ ಐಲ್ಯಾಂಡ್ಸ್ ತರ ಪೆರಿಫರಲ್ ತರ ಆ ಥರ ಡಿವೈಡ್ ಮಾಡಿದ್ರೆ ಟೋಟಲ್ ಕ್ರಿಸ್ ಕ್ರಾಸ್ ಪ್ಯಾಟರ್ನ್ ನಾವು ತೊಗೊಂಡು ಹೋಗಿದ್ದೀವಿ ಸರ್. ಸೊ ಕೋಲೈಟ್ಸ್ ಮೇನ್ ಆಗಿ ಚೆನ್ನಾಗಿ ಪ್ಲೇ ಆಗುತ್ತೆ ಲೈಟಿಂಗ್ಸ್ ಅಲ್ಲಿ. ಅದ್ರ ಜೊತೆಗೆ ಬಂದು ಪ್ಯಾನಲ್ ಲೈಟ್ಸ್ ಕೊಟ್ಟಿದ್ದೀವಿ, ಆಮೇಲೆ ಚಿಕ್ಕ ಚಿಕ್ಕ ಸ್ಪಾಟ್ ಲೈಟ್ಸ್ ಅನ್ನು ಕೊಟ್ಟಿದ್ದೀವಿ ಸರ್. ಸೊ ಈ ಥರ 3 ಡಿಫ್ರೆಂಟ್ ಲೈಟ್ಸ್ ನ ತಗೊಂಡು ನಾವು ಇದನ್ನ ಹೈಲೈಟ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದಾಗ ಸರ್ ಒಂದು ಟಿವಿ ಯೂನಿಟ್ ಸರ್. ಟಿವಿ ಯೂನಿಟ್ ಬಂದು ನಾವು ತುಂಬಾ ಗ್ರ್ಯಾಂಡ್ ಆಗಿ ತಗೊಂಡಿದ್ದೀವಿ. ಓಕೆ. ಟೋಟಲ್ ನಿಮಗೆ ಎಂಡ್ ಟು ಎಂಡ್ ಬರುತ್ತೆ ಸರ್. ಇದು ಎಂಡ್ ಟು ಎಂಡ್ ಮಾಡ್ಕೊಂಡಿದ್ದೀವಿ. ಒಂದು ಕಡೆ ಓಪನ್ ಸ್ಟೋರೇಜ್ ಹೋಗಿದ್ದೀವಿ. ಯಾಕಂದ್ರೆ ನಾವು ತುಂಬಾ ಪ್ರಾಡಕ್ಟ್ಸ್ ನೋಡಿರ್ಬೋದು, ನಾವು ಅದು ಕ್ಲೋಸ್ ಸ್ಟೋರೇಜ್ ಕೊಟ್ಟು ಪ್ರೊಫೆಷನಲ್ಸ್ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ, ಓಪನ್ ಸ್ಟೋರೇಜ್ಗೆ ಹೋಗಿದ್ದೀವಿ. ಹಾಗೆ ನಾವು ಓಪನ್ ಸ್ಟೋರೇಜಲ್ಲೂ ಅಷ್ಟೇ ನಾವು ಒಂದೇ ಸಿಂಗಲ್ ಪ್ಯಾಟರ್ನ್ ಹೋಗಿಲ್ಲ, ಆ ಕ್ರಿಸ್ ಕ್ರಾಸ್ನ ಇಲ್ಲೂ ಮ್ಯಾಚ್ ಮಾಡಿದ್ದೀವಿ. ಸೊ ಒಂದು ಕಡೆ ದೊಡ್ಡ ಬಾಕ್ಸಸ್, ಒಂದು ಕಡೆ ಚಿಕ್ಕ ಬಾಕ್ಸಸ್ ಇರುತ್ತೆ. ಸೊ ಮೇಡ್ ಏನಂದ್ರೆ ಹ್ಯಾಪಸೈಡ್ ಆಗಿರುತ್ತೆ, ಆ ಥರ ತಗೊಂಡು ಪ್ರೊಫೈಲ್ ಲೈಟಿಗೆ ಹೋಗಿದ್ದೀವಿ ಸರ್ ಇದರಲ್ಲಿ. ಸೊ ಮೇನ್ ಕಾಂಬಿನೇಷನ್ ಹೇಗೆ ಬರ್ತಂದ್ರೆ ವುಡನ್ ಕ್ಯಾಬಿನೆಟ್ಸ್ ವಿತ್ ಬಂದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ಬ್ಯಾಕ್ ಪ್ಯಾನಲ್ ಸರ್ ಇದು. ಸೊ ಟೋಟಲಿ ನಿಮ್ಗೆ ಏನು ಬರುತ್ತೆ ಫುಲ್ ಸ್ಟೋನ್ ಲ್ಯಾಮಿನೇಟ್ ಬರುತ್ತೆ. ಆ ಸ್ಟೋನ್ ಲ್ಯಾಮಿನೇಟ್ ಡಿವೈಡ್ ಹೇಗೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಜಸ್ಟ್ ಗ್ರೂವ್ ಕೊಟ್ಟಿದ್ದೀವಿ ಸರ್. ಸೊ ಗ್ರೂವ್ ಕೊಟ್ಟು ಅಲ್ಲಿ ಪೇಂಟ್ಗೆ ಹೋಗಿದ್ದೀವಿ. ಹಾಗೆ ಏನು ಮಾಡ್ಕೊಂಡಿದ್ದೀವಿ, ಬಾಟಮ್ ಆಗಿ ಬಂದಾಗ ಹಾಗೆ ನಾವಿಲ್ಲಿ ವುಡನ್ ತಗೊಂಡಿದ್ದೀವಿ ಸರ್. ವುಡನ್ ಬೇಸಲ್ಲೇ ಒಂದು ಟಾಪ್ ಲೈ ಬರುತ್ತೆ. ಅದಾದ್ಮೇಲೆ ಕೆಳಗಡೆ ಮತ್ತೆ ಏನು ಬರುತ್ತೆ ಫುಲ್ ಫ್ರಾಸ್ಟ್ ವೇಟ್ ಹೋಗಿದ್ದೀವಿ ಸರ್. ಸೊ ಇಲ್ಲಿ ನಾವು 45 ಡಿಗ್ರಿ ಯಾವುದಕ್ಕೂ ಹೋಗಿಲ್ಲ, ನಾಬ್ಸ್ಗೆ ಹೋಗಿದ್ದೀವಿ ಸರ್. ಇಲ್ಲಿ ನಾಬ್ಸ್ ಇದು ನಾಬ್ಸ್ ಹೋಗಿದ್ವಿ ಸರ್. ಸೊ ಈ ಪ್ರಾಜೆಕ್ಟ್ ನೋಡ್ಬೋದು ನಾವು ನಾಬ್ಸ್ ಹೋಗಿದ್ದೀವಿ. ಓಪನ್ ಮಾಡಿ ಅದು ಒಳಗಡೆ ನನಗೆ ಇದು ಚೆನ್ನಾಗಿದೆ ಸರ್. ಇದು ಫ್ಯಾಬ್ರಿಕ್ ಸರ್. ಅಗೇನ್ ಅದನ್ನು ನಾವು ಕ್ಯಾಮ್ರಿಕ್ ತರಾನೇ ಹೋಗಿದ್ದೀವಿ. ಸೊ ಈ ಥರ ಒಂದು ಕಾಂಬಿನೇಷನ್ಸ್ ಅಲ್ಲಿ ನಾವು ಎಂಟೈರ್ ಪ್ಲೇ ಮಾಡ್ಕೊಂಡಿದ್ದೀವಿ. ಒಂದು ಮಾತ್ರ ರೌಟಿಂಗ್ ಶಟರ್ ಬಂದೇ ಬರುತ್ತೆ ಸರ್. ಏನಕ್ಕಂದ್ರೆ ಇಲ್ಲಿ ಅವರ ಡಿಶ್ ಪ್ರತಿಯೊಂದು ಪ್ಲೇಸ್ ಮಾಡಬೇಕು. ಸೊ ರಿಮೋಟ್ ಆಕ್ಸೆಸ್ ಇರಲಿ ಅಂತೇಳಿ ಈ ಥರ ಕೊಟ್ಟಿರ್ತೀವಿ. ಆ್ಯಂಡ್ ಹಾಗೆ ನಮ್ದು SOP ಅಲ್ಲಿ ಎಲ್ಲೆಲ್ಲಿ ಕ್ಲಿಯರ್ ಗ್ಲಾಸ್ ಬರುತ್ತೋ ಇನ್ಸೈಡ್ ನಿಮಗೆ ಕಲರ್ ಲ್ಯಾಮೆಟೇ ಬರುತ್ತೆ ಸರ್. ಓಕೆ ಓಕೆ, ವುಡನ್ನ ಕೊಟ್ಟಿರ್ತೀವಿ ಸರ್. ಏನು ನಾವು ಕಲರ್ ಬರುತ್ತೆ ಅದು ಸೇಮ್ ಕಲರ್ ಹೋಗ್ತೀವಿ. ಆ್ಯಂಡ್ ಫುಲ್ ಟಾಪಲ್ಲಿ ನೋಡ್ಬೋದು ಸರ್. ಹಾಗೆ ನೀವು ಮತ್ತೆ ಲ್ಯಾಮಿನೇಟ್ ಕೊಟ್ಟು ಆ ಲ್ಯಾಮಿನೇಟ್ ಗ್ರೂವ್ಸು ಕಮ್ ಆಗಿ ನಿಮಗೆ ಬ್ಲ್ಯಾಕ್ ಪೇಂಟ್ ಹೋಗಿದ್ದೀವಿ. ಸೊ ಈ ಥರ ಒಂದು ಥೀಮಲ್ಲಿ ಫುಲ್ ಆಗಿ ತೊಗೊಂಡಿವಿ ಸರ್. ಇದೊಂಥರ ರಾಫ್ಟರ್ ಥರ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ ಸರ್. ಸೊ ರಾಫ್ಟರ್ಸ್ ಒಬ್ಬರು ಏನಂತ ಸ್ವಲ್ಪ ಎಕನಾಮಿಕಲಿ ಜಾಸ್ತಿ ಬರ್ತಿದೆ ಅಂದಾಗ ಅವ್ರಿಗೊಂದು ಇನ್ನೊಂದು ವೈಸ್ ವರ್ಷ ಆಫರ್ ಹೇಗೆ ಕೊಟ್ಟಿದ್ದೀವಿ ಅಂದರೆ ಜಸ್ಟ್ ಅದೇ ಥರನೇ ಒಂದು ಮ್ಯಾಚ್ ಮಾಡ್ತೀವಿ ನಾವು ಲ್ಯಾಮಿನೇಟ್ ಮ್ಯಾಚ್ ಮಾಡಿ ಗ್ರೂಸ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಇಲ್ಲೊಂದು ಲೆಜ್ ಥರ ಮಾಡಿ ಖಾಲಿ ಕೊಟ್ಟಿದ್ದೀವಿ ಸರ್. ಸೊ ಒಂದು ಎಕ್ಸ್ಟೆನ್ಷನ್ ಇರಲಿ. ಸೊ ಇದನ್ನ ಮಾತ್ರ ನಾವು ಪ್ಲೇಸ್ ಮಾಡ್ಕೊಂಡ್ರೆ ಅಷ್ಟು ಇದಾಗಿಲ್ಲ ಅಂತೇಳಿ ಆ ಒಂದು ಡಿಸೈನ್ ಪ್ಯಾಟರ್ನ್ ನಾವು ಕಂಟಿನ್ಯೂಟಿ ಕೊಡೋಕ್ಕೋಸ್ಕರ ಈ ಲೆಜ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಇದೇನು ಬಾಕ್ಸ್ ಇದೆ ಇಲ್ಲಿ ಕೊಟ್ಟು? ಹಾಂ ಸರ್, ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ಸ್ಟೋರೇಜ್ ಕೊಡ್ಸೋಕೆ ಒಂದು ಸ್ಪೇಸ್ ಒಂದು ಇತ್ತಿಲ್ಲಿ. ಸೊ ಏನಾದ್ರು ಅವ್ರು ರೆಗ್ಯುಲರ್ ವೇರ್ಸ್ ಶೂಸ್ ಏನಾದ್ರು ಇತ್ತು ಅಂದ್ರೆ ಪ್ಲೇಸ್ ಮಾಡೋ ಥರ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಇದು ಡಿಸೈನ್ ಯಾವ್ದ್ರಿಂದ? ಇದು ಬಂದು ಸರ್ ಬಂದು ನಿಮಗೆ ಪ್ಯಾಚ್ ವರ್ಕ್ ಮಾಡಿದೀವಿ. ಸೊ ಇದು ಬಂದು ನಿಮಗೆ ವುಡನ್ ಲ್ಯಾಮಿನೇಟ್ ಈ ತರ ಒಂದು ಡಿಸೈನ್ ಲ್ಯಾಮಿನೇಟ್ ಹೋಗಿದ್ದೀವಿ. ಸೊ ಎರಡು ಕಾಂಬಿನೇಷನ್ ನಾವು ಪ್ಯಾಚ್ ವರ್ಕ್ ಮಾಡಿ ನಾವು ಪೇಸ್ಟ್ ಮಾಡಿರೋದು ಸರ್. ಸೊ ಇಲ್ಲಿ ನೋಡ್ಬೋದು ಸರ್ ನೀವು. ಸೈಜ್ ಏನಿದು ದೇವ್ರ ಮನೆದು ಸರ್? ಸೈಜ್ ಬಂದು ನಿಮಗೆ ಇದು 3.5 feet ಬರುತ್ತೆ ಸರ್. ಇದು 3.5 feet ಬರುತ್ತೆ ಎಂಟೈರ್ ಆಗಿ. ಎಂಟೈರ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಇದು 8.5 feet ಬರುತ್ತೆ ಸರ್. 8.5 feet ಮಾಡ್ಕೊಂಡಿದ್ದೀವಿ. ಹೈಟ್ ಬಂದು ನಿಮಗೆ 7 feet ಲಿಂಟೆಲ್ ನಾವು ಮ್ಯಾಚ್ ಮಾಡಿದ್ವಿ ಸರ್ ಇಲ್ಲಿ. ಓಕೆ. ಸೊ ಬೇಸಿಕಲಿ ಸೆಂಟರ್ ಪೋರ್ಷನ್ ಪೂಜಾ ನೆಟ್ ತಗೊಂಡಿದ್ದೀವಿ. ಲೆಫ್ಟ್ ಅಂಡ್ ರೈಟ್ ಏನು ಬರುತ್ತೆ ಕ್ರಾಕರಿಗೆ ಹೋಗಿದ್ದೀವಿ. ಯಾಕಂದ್ರೆ ಮೇನ್ ಆಗಿ ಇಲ್ಲಿ ಡೈನಿಂಗ್ ಅವ್ರದ್ದು ಬರುತ್ತೆ ಸರ್. ಸೊ ಕ್ರಾಕರಿ ಇನ್ಕ್ಲೂಡ್ ಆಗಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡಿದಾಗ ಏನು ಜಾಸ್ತಿ ಮಾಡ್ಕೊಳ್ಳಲ್ಲ ಸರ್, ರೆಂಟಲ್ ಪರ್ಪಸ್ ಇರೋ ಕಾರಣ ಜಸ್ಟ್ ನಿಮಗೆ ಫುಲ್ ಆಗಿ ಬಂದು ವುಡನ್ ಲ್ಯಾಮಿನೇಟ್ಸ್ ಕೊಟ್ಟಿದ್ದೀವಿ. 2 ಸ್ಟೆಪ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ನಿಮಗೆ ಡ್ರಾವರ್ಸ್ ಕೊಟ್ಟಿದ್ದೀವಿ ಸರ್. ಸೊ ನಮ್ದು ಏನೇ ಪೂಜಾ ಸಾಮಗ್ರಿ ಎಂಬುದು ಅಗರಬತ್ತಿ ಪ್ರತಿಯೊಂದು ಏನು ಬರ್ತೀವಿ ಇಟ್ಕೊಬೋದು. ಅದ್ರ ಜೊತೆಗೆ ಮತ್ತೆ ಬಾಟಮ್ ಅಲ್ಲೂ ಕೊಟ್ಟಿದ್ದೀವಿ ಸರ್ ಸ್ಟೋರೇಜ್.
ಇಲ್ಲಿ ನೀವು ಇಲ್ಲಿನೂ ಸ್ಟೋರೇಜ್ ಇಲ್ಲಿ 45 ಡಿಗ್ರಿಗೂ ಕೊಟ್ಟಿದ್ದೀವಿ ಸರ್. ಸೊ ಈ ಥರ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಮೇನ್ ಇನ್ನೊಂದೇನಂದ್ರೆ ಇಲ್ಲಿ ಗ್ಲಾಸಸ್ ಎಲ್ಲ ಬಂದು ಫ್ಲೋಟರ್ ಗ್ಲಾಸ್ ಹೋಗಿದೆ ಸರ್. ವಿತ್ ಇಲ್ಲಿ ಹಾಗೆ ನಾವು ಬೆಲ್ಸ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಟೋಟಲ್ ಸಾಫ್ಟ್ ಫ್ಲೋ ಸರ್. ಸೊ ಈ ಕಡೆ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಇದು ಕ್ರಾಕರಿ ಪ್ಲಾನ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಫ್ ಕಾರ್ಪೆಂಟ್ರಿ ಆಸ್ ವೆಲ್ ಆಸ್ ನಾವು ಮಾಡಲ್ ವರ್ಕ್ ಮಾಡಿದ್ವಿ ಸರ್. ಸೊ ಈ ಥರ ಸ್ಟ್ರೈಟ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ ಇದು ಫುಲ್ ಮಾಡಲರ್ ವರ್ಕ್ ಬಂದಿರೋದು ಸರ್. ಈ ಮಾಡಲರ್ ವರ್ಕ್ನ ನಾವು ಇಲ್ಲಿ ಸೈಟಲ್ಲಿ ಇನ್ಸ್ಟಾಲ್ ಮಾಡಾದ್ಮೇಲೆ ಈ ಥರ ನೀವು ನೋಡ್ತಾ ಇದ್ದೀರಾ ಇದರ ಕರ್ವ್ ಶೇಪ್ಸು ಇದನ್ನು ಆನ್ ಸೈಟ್ ಮಾಡಿ ನಾವು ಮತ್ತೆ ಇಲ್ಲಿ ಹಾಕಿರೋದು ಸರ್. ಸೊ ಈ ಥರ ಎರಡೂ ಕಾಂಬಿನೇಷನ್ ಒಂದಿಟ್ಟಲ್ಲಿ ಮಾಡ್ಕೊಂಡಿದ್ದೀವಿ ನಾವು. ಈ ಕವ್ ಶೇಪಿಂದ ಏನು ಪ್ರಯೋಜನ ನಮಗೆ ಸರ್? ಜಸ್ಟ್ ನಾವು ಡಿಸೈನ್ ಪರ್ಪಸ್ಗೋಸ್ಕರ ಆಸ್ ವೆಲ್ ಆಸ್ ನಾವು ಇಲ್ಲಿ ಬೇಕಾದ್ರೆ ವೈನ್ ಹೋಲ್ಡರ್ನ ಹಾಕೊಬಹುದು. ವೈನ್ ಹೋಲ್ಡರ್ ಹಾಕೊಂಡು ವೈನ್ ಗ್ಲಾಸ್ ಹಾಕಿದಾಗ ಆ ಶೇಪ್ ಅಲ್ಲಿ ರಿಸೆಂಬಲ್ ಮಾಡುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಇಲ್ಲಿ ಮಾತ್ರ ಪ್ರೊಫೈಲ್ ಲೈಟ್ ತೊಗೊಂಡಿದ್ರಲ್ಲ? ಎಸ್ ಸರ್, ಇಲ್ಲಿ ಮಾತ್ರ ಪ್ರೊಫೈಲ್ ಲೈಟ್ ತೊಗೊಂಡಿದ್ದೀವಿ. ಆಮೇಲೆ ಬಾಟಮ್ ಅಲ್ಲಿ ಸೇಮ್ ಅದೇ ಥರ ನಾವು ಪ್ಯಾಚ್ ವರ್ಕ್ ಮಾಡಿದ್ವಿ ಸರ್. ಹಾಗೇನು ಒಂದು ಶೆಲ್ಫ್ ಕೊಟ್ಟಿರ್ತೀವಿ. ಸೊ ಹಾಗೆ ಲೂಸ್ ಶೆಲ್ಫ್ ಇರುತ್ತೆ. ನಮ್ಗೆ ಯಾವ ಥರ ಐಟಮ್ಸ್ ಯೂಸ್ ಮಾಡ್ತೀವಿ ಅದು ನೋಡ್ಕೊಂಡು ನಾವು ಅದನ್ನು ಅರೇಂಜ್ ಮಾಡ್ಕೊಬೋದು ಸರ್. ಇದರಲ್ಲಿ ಸೈಡಲ್ಲಿ ಚೈನ್ ಥರ ಇದೆಲ್ಲ ಏನದು ಆ್ಯಕ್ಚುಲಿ? ಹೌದು ಸರ್. ಸೊ ಬೇಸಿಕಲಿ ಏನಾಗುತ್ತೆ ನಾವು ಚೈನ್ಸ್ ಕೊಡ್ತೀವಿ ಅಂದರೆ ಅದ್ರ ಹೋಗ್ಬಿಟ್ಟು ನಮ್ಮ ಹಿಂಭಾಗ ಹೊಡಿಬಾರ್ದು ಸರ್ ವಾಲ್ನ. ಸೊ ಅದೇನೋ ಅಲ್ಲೇ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳುತ್ತೆ. ಸೊ ವಾಲ್ ಅದು ಟಚ್ ಆಗಲ್ಲ ಸರ್. ಈ ಕಡೆನೂ ಸೇಮ್ ಸರ್ ಅದು? ಸೇಮ್ ಸರ್, ಸೇಮ್ ಸಿಮಿಟ್ರಿನ ಹಾಗೆ ಮ್ಯಾಚ್ ಮಾಡಿದ್ದೀವಿ. ಸೊ ಅಗೇನ್ ವಿತ್ ಮಾಡ್ಯುಲರ್ ಆ್ಯಂಡ್ ಮ್ಯಾನ್ಯುಯಲ್ ಎರಡು ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೀವಿ. ಬಾಟಮ್ ವಿತ್ ಪ್ಯಾಚ್ ವರ್ಕ್ ಲ್ಯಾಮಿನೇಟ್ಸು ಸೇಮ್ ಆಸ್ ಇಟ್ ಇಸ್. ನಿಮ್ಗೆ ಏನು ಬರುತ್ತೆ ಅಂದರೆ ಇನ್ಸೈಡ್ ಒಂದು ಶೆಲ್ಫ್ ಬರುತ್ತೆ ಸರ್. ಸೊ ಇಲ್ಲಿ ಬೇಸಿಕಲಿ ಡೈನಿಂಗ್ ಟೇಬಲ್ ಬರುತ್ತೆ ಸರ್ ಅವ್ರದ್ದು. ಅದನ್ನ ಹೈಲೈಟ್ ಮಾಡ್ಕೊಂಡು ಇದರ ಒಂದು ವಾಲ್ ಲೈಟ್ಸ್ ಹೋಗಿದ್ದೀವಿ. ಆ ವಾಲ್ ಲೈಟ್ಸ್ ಡಿಸೈನ್ ಅಲ್ಲಿ ನಾವೇ ಸೆಲೆಕ್ಟ್ ಮಾಡಿ ಕಸ್ಟಮರ್ ಅಪ್ರೂವಲ್ ತೊಗೊಂಡು ನಾವು ಫಿಕ್ಸ್ ಮಾಡಿಕೊಟ್ರೋದು ಸರ್. ಹಾಗೆ ಅದಕ್ಕೆ ನೋಡಿದ್ರೆ ಆ ಟ್ರಿಮ್ಸ್ ಹೈಲೈಟ್ ಮಾಡಿದ್ದೀವಿ. ಸೊ ನಾವು ಮುನ್ಸಿಪಾಲಿಟಿ ಎಲ್ಲದನ್ನು ನೋಡೋದಾಗ ಏನಾಗ್ತಿತ್ತು, ನಾವು ಟೋಟಲ್ ಆಗಿ ಒಂದು ಟ್ರಿಮ್ ಫುಲ್ ಕಂಟಿನ್ಯೂ ಮಾಡ್ತಿದ್ವಿ. ಈ ಟ್ರಿಮ್ ನೋಡ್ರಿ ಸರ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಪಜಲ್ ತರ ಇಲ್ಲಿ ರನ್ ಆಗುತ್ತೆ ನಿಮಗೆ, ಮತ್ತೆ ಇಲ್ಲಿ ಎಂಡ್ ಆಗುತ್ತೆ, ಮತ್ತೆ ಇದು ಇಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸೊ ಈ ತರ ಒಂದು ಪ್ಯಾಟರ್ನ್ ಡಿಫ್ರೆಂಟ್ ಆಗಿ ತೊಗೊಂಡೋಗಿದೆ ಸರ್ ಇಲ್ಲಿಗೆ. ಇದು ಟೋಟಲ್ MDF ಬರುತ್ತೆ. MDF ಮೇಲೆ ಪೇಂಟ್ ಮಾಡಿರೋದು ಸರ್. ಸೆಂಟ್ರಲ್ಲಿ ಲೈಟ್ಸ್ ಹಾಕ್ಬಿಟ್ಟು ಸೆಂಟ್ರಲ್ ಲೈಟ್ಸ್ ಹಾಕಿ ಮನೆ ನಾವು ಎಂಟ್ರಾಗಿ ಒಡೆ ಬಂದಿದ ತಕ್ಷಣ ಮತ್ತೆ ಈ ವಾಲ್ ಕಾಣುತ್ತೆ. ಸೊ ಹಾಗೆ ನಾವು ಇಲ್ಲಿಗೆ ವಾಲ್ ಪೇಪರ್ ಟೆಕ್ಸ್ಚರ್ ಪೇಂಟ್ ಏನಕ್ಕೂ ಹೋಗೋದು ಬೇಕಾಗಿರಲ್ಲ. ಫೈರ್ಗೋಸ್ಕರ ನಾವು ವಾಲ್ ಪೇಪರ್ ಸರ್ ಇದಕ್ಕೆ ಹೋಗಿದ್ವಿ ಟೆಕ್ಸ್ಚರ್ ಪೇಂಟ್ಗೆ. ರೂಮ್ಸ್ ಅಲ್ಲಿ ವಾಲ್ ಪೇಪರ್ ಹೋಗಿದೆ ಸರ್. ಸೊ ವಿ ಡಿಂಟ್ ವಾಂಟ್ ದಟ್ ಸೇಮ್ ಥೀಮ್ ಇಲ್ಲಿ ಬರಕ್ಕೆ ಲಿವಿಂಗ್ ಅಲ್ಲಿ. ಅದಕ್ಕೋಸ್ಕರ ಇದು ಒಂದು ಟ್ರಿಮ್ಸ್ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಕಿಚನ್ ಯಾವ್ದು ಸರ್? ಅಕ್ರಿಲಿಕ್ ಕಿಚನ್ ಇದು? ಹೌದು ಸರ್, ಟೋಟಲ್ ಅಕ್ರಿಲಿಕ್ ಕಿಚನ್ ಬರುತ್ತೆ. ಹಾಗೆ ಇಲ್ಲೂ ನಾವು ಕಲರ್ಸ್ ಬಂದು ಸರ್ ಎರಡೇ ತೊಗೊಂಡಿರೋದು. ನಮ್ದು ನಾರ್ಮಲ್ ಏನು ಬರ್ ಬೀಚ್ ಕಲರ್ ತೊಗೊಂಡಿದ್ದೀವಿ. ಇಲ್ಲಿ ಟಾಪ್ ಬಂದಾಗ ನಿಮಗೆ ವೈಟ್ ಬರುತ್ತೆ, ಅದೊಡೆ ಬಂದು ವುಡನ್ ಶೇಡ್ಸ್. ಸೊ ಇದೊಂದು ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಸೊ ಆಸ್ ಯೂಶುವಲ್ ನಿಮಗೆ ಪ್ರೊಫೈಲ್ ಕೊಟ್ಟರೆ ಸರ್ ಗೋಲಾ ಪ್ರೊಫೈಲ್ ಬರುತ್ತೆ ವಿತ್ ಕಟ್ಲರಿ ಸೆಟ್ಸು. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಬರುತ್ತೆ ಇದು. ಹಾಗೆ ನಿಮಗೆ ಇಲ್ಲಿ ಬಂದು ನಾವು ಫ್ಯಾಬ್ರಿಕ್ಗೆ ಹೋಗಿದ್ದೀವಿ. ಆ್ಯಂಡ್ ದೆನ್ ತಾಲಿ ಬ್ಯಾಸ್ಕೆಟ್ ಟ್ಯಾಂಡಮ್ ಸರ್. ಸೊ ಪ್ರತಿಯೊಂದು ಟ್ಯಾಂಡಮ್ ಇಲ್ಲಿ ಹೈಟೆಕ್ ಇದೆ ಸರ್, ಅದ್ರ ಹೋಗಿದ್ದೀವಿ. ಆ್ಯಂಡ್ ದೆನ್ ಈ ಕೌಂಟರ್ ಟಾಪ್ನು ನಮ್ಮ ಕಡೆಯಿಂದ ಪ್ಲೇಸ್ ಮಾಡ್ರಿ ಸರ್. ಇದು ನೀವು ಹಾಕಿದ್ದೆ? ಹೌದು ಸರ್. ಎಕ್ಸಿಸ್ಟಿಂಗ್ ಏನು ಪ್ರೆಸ್ಟೀಜ್ ಅವ್ರದ್ದು ಅದನ್ನು ರಿಮೂವ್ ಮಾಡಿ ನಮ್ಮ ಕಡೆಯಿಂದ ಮತ್ತೆ ನಾವು ಬ್ಲ್ಯಾಕ್ ಗ್ಯಾಲಕ್ಸಿನ ಪ್ರೊಕ್ಯೂರ್ ಮಾಡಿ ಹಾಕಿರೋದು. ಅಗೇನ್ ವಿತ್ ಸ್ಕರ್ಟಿಂಗ್ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಇಲ್ಲಿ ಬಂದಾಗ ಸರ್ ಮೇನ್ ಸಿಗುತ್ತೆ ಅಂದರೆ ಒಂದು ಪ್ಯಾಂಟ್ರಿ. ಸೊ ಈ ಪ್ಯಾಂಟ್ರಿ ಮೆಕ್ಯಾನಿಸಮ್ ಹೋಗಲಿಲ್ಲ. ಸೊ ರೆಂಟಲ್ ಪರ್ಪಸ್ ಕಾರಣ ಜಸ್ಟ್ ಶೆಲ್ಫ್ ಇದ್ರೆ ಸಾಕು ಅಂತ ಹೇಳಿದರೆ ಶೆಲ್ಫ್ ಹಾಕಿ ನಾವು ಇದನ್ನ ಪ್ಲೇಸ್ ಮಾಡಿ ಕಾರ್ನರ್ ಕೊಟ್ಟಿದ್ದೀವಿ ಸರ್. ವಿತ್ ಫುಲ್ ಓಪನ್ ಇರುತ್ತೆ. ಪ್ರೊಫೈಲ್ ಲೈಟ್ಸು ವಿತ್ ಒಳ್ಳೆ ಬ್ಯೂಟಿಫುಲ್ ಆಗಿರುವ ಒಂದು ಲ್ಯಾಮಿನೇಟ್ಸ್ ಹೋಗಿದ್ವಿ. ಆ್ಯಂಡ್ ಅದೇ ಥರ ಅದ್ರ ನೆಕ್ಸ್ಟ್ ಬಂದಾಗ ಸರ್ ರೌಟಿಂಗ್ ಶಟರ್ ಹೋಗಿದ್ದು. ಪ್ರೊಫೈಲ್ ಶಟರ್ ಹೋಗಲಿಲ್ಲ ಇಲ್ಲಿ. ರೌಟಿಂಗ್ ಶಟರ್ ವಿತ್ ಕ್ಲಿಯರ್ ಗ್ಲಾಸು. ಆ್ಯಂಡ್ ದೆನ್ ಇನ್ಸೈಡ್ ಮತ್ತೆ ಅದಕ್ಕೆ ಪ್ರೊಫೈಲ್ ಲೈಟ್ಸು ವಿತ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಮತ್ತೆ ಓಪನ್ ಯೂನಿಟ್ ಸರ್. ಓಪನ್ ಯೂನಿಟ್ ಒಂದು ತೊಗೊಂಡಿದ್ದೀವಿ. ಅಗೇನ್ ರೌಟಿಂಗ್ ಶಟರು ವಿತ್ ಇದಕ್ಕೆ ನಿಮಗೆ ಹ್ಯಾಂಡಲ್ಸ್ ಎಲ್ಲ ಬಂದು ಇದೊಂದು ಎಜ್ ಪ್ರೊಫೈಲ್ ಅಂತೀವಿ ಸರ್. ಇಲ್ಲಿಗೆ ನಾವು ಎಜ್ ಪ್ರೊಫೈಲ್ ಹ್ಯಾಂಡಲ್ಸ್ಗೆ ಹೋಗಿದ್ದೀವಿ. ಎಡ್ಜ್ ಅಂತಾರೆ ಸರ್. ಸೊ ಹಾಗೇನು ಇದರಲ್ಲೂ ಕಲರ್ಸ್ ಬರುತ್ತೆ ಸರ್. ಬ್ಲ್ಯಾಕ್ ಬರುತ್ತೆ, ಕಾಪರು, ರೋಸ್ ಗೋಲ್ಡ್, SS ಇದು ಕಾಂಬಿನೇಷನ್ಸ್ ಬರುತ್ತೆ. ಇಲ್ಲಿ ನಾವು ವೈಟ್ ಹೋಗಿರೋ ಕಾರಣ ನಾವು ಬ್ಲ್ಯಾಕ್ ಹಾಕೊಂಡಿದ್ದೀವಿ. ಲಾಫ್ಟ್ ಸೈಜ್ ಏನಿದೆ? ಲಾಫ್ಟ್ ಟೋಟಲ್ ಕಿಚನ್ ತೊಗೊಂಡಿದ್ದೀವಿ ಸರ್. ಇದು ಸ್ಟೋರೇಜ್ ಅಂತೂ ತುಂಬ ಒಳ್ಳೆ ಸ್ಪೇಸ್ ಮಾಡಿಕೊಟ್ಟಿದ್ದೀವಿ. ಯಾಕೆ ರೆಂಟಲ್ ಪರ್ಪಸ್ ಬರೋದು ಆಬ್ವಿಯಸ್ಲಿ ಸ್ಟೋರೇಜ್ ತುಂಬ ಜಾಸ್ತಿ ಇರುತ್ತೆ ಸರ್. ಸೊ ಅದನ್ನು ನಾವು ಕನ್ಸಿಡರೇಷನ್ ಮಾಡಿಕೊಂಡು ಎಂಡ್ ಟು ಎಂಡ್ ಲಾಫ್ಟು ಪ್ರತಿಯೊಂದು ಕಡೆ ನಾವು ತೊಗೊಂಡು ಹೋಗಿದ್ದೀವಿ ಸರ್. ಓಕೆ. ಸೊ ಈ ಕಡೆನೂ ಲಾಫ್ಟ್ ಇದೆಯಾ? ಈ ಕಡೆ ಲಾಫ್ಟ್ ಇದೆ ಸರ್. ಸೊ ಎಂಟೈರ್ ಕಿಚನ್ ಲಾಫ್ಟ್ ತೊಗೊಂಡಿದ್ದೀವಿ ಸರ್ ನಾವು ಇಲ್ಲಿಗೆ. ಒಳ್ಳೆ ಸ್ಟೋರೇಜ್ ಸರ್ ಇವರಿಗೆ. ಎಸ್ ಸರ್, ಸಿಕ್ಕಾಪಟ್ಟೆ ಸ್ಟೋರೇಜ್ ಒಳ್ಳೆ ಕಾಂಬಿನೇಷನ್ ಯೂಸ್ ಮಾಡ್ಕೊಬೋದು ಸರ್. ಇಲ್ಲೊಂದು ಬಾಕ್ಸ್ ಹಾಗೆ ಯುಟಿಲಿಟಿ ಸ್ಟೋರೇಜ್ ಕೆಳಗಡೆ ವಾಷಿಂಗ್ ಮಿಷಿನ್ ಬರುತ್ತೆ. ಸೊ ಅದ್ರ ಮೇಲ್ಗಡೆ ಹಾಗೇನು ಸರ್ ಇಲ್ಲಿ ನಾವು ರೌಟಿಂಗ್ ಶಟರ್ ಕೊಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕೊಟ್ಟಿದ್ದೀವಿ. ಹಾಗೆ ನೀವು ಚೈನ್ ನೋಡಿ ಸರ್, ಇಲ್ಲಿ ಚೈನ್ ಬರುತ್ತೆ. ಸೊ ಏನಾಗುತ್ತೆ ಇದೇನಾಗುತ್ತೆ ಇದು ನಿಮ್ಗೆ ಬಡಿಯಲ್ಲ ಇಲ್ಲಿ ವಾಲ್ಗೆ, ಅಲ್ಲೇ ಅಂತ ತಡೆಯುತ್ತೆ ಅದನ್ನ. ಅದಕ್ಕೆ ಸೇಫ್ಟಿಗೆ ಸೇಫ್ಟಿಗಳನ್ನ ಹಾಕಿರ್ತೀವಿ ಸರ್. ಓಕೆ ಓಕೆ ಓಕೆ. ಆಮೇಲೆ ಇಲ್ಲಿ ಬಂದಾಗ ಸಿಂಕ್ ಯೂನಿಟ್ ಸರ್. ಸೊ ಆಬ್ವಿಯಸ್ಲಿ ಸಿಂಕ್ ಯೂನಿಟ್ ಕಡೆ ನಾವೇನು ಮಾಡ್ತೀವಿ ಅಂದರೆ ಇವತ್ತು ನಾವು ಜಸ್ಟ್ ಶಟರ್ ಕೊಡ್ತೀವಿ. ಇದ್ರಲ್ಲೂ ಶಟರ್ ಕೊಟ್ಟಿದೆ, ಬಟ್ ಇದು ನಿಮ್ಗೆ ಮೂವಬಲ್ ಸ್ಕರ್ಟಿಂಗ್ ಬರುತ್ತೆ ಸರ್. ಸ್ಕರ್ಟಿಂಗ್ ನಾವು ಫಿಕ್ಸ್ ಮಾಡಿಲ್ಲ, ಸ್ಕರ್ಟಿಂಗ್ ನಾವು ಇಲ್ಲಿಗೆ ಫಿಕ್ಸ್ ಮಾಡಿದ್ದೀವಿ. ಯಾಕಂದ್ರೆ ಈ ಸರ್ಕಲ್ ಇದು ಕ್ಲೋಸ್ಡ್ ಬೇಡ, ಓಪನ್ ಇರಲಿ ಅಂತ. ಸೊ ಅದಕ್ಕೋಸ್ಕರ ಇದೇ ಥರ ಒಂದು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಈ ಸಿಂಕ್ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಹೌದು ಸರ್, ನಾವೇ ಪ್ರೊಕ್ಯೂರ್ಮೆಂಟ್ ಮಾಡಿ ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಡ್ರಿ ಸರ್. ಓಕೆ ಓಕೆ ಓಕೆ. ಎಲ್ಲ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಫ್ಯೂಚರ್ ಅದು ಸರ್, ಇದು ಫ್ಯೂಚರ್ ಎಸ್ ಸರ್. ಓಕೆ. ಈ ಕಡೆ ಹಾಗೆ ಇಲ್ಲಿಗೆ 2 ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಸೊ ಅಲ್ಲೂ ಒಂದು 5 ಟ್ಯಾಂಡಮ್ಸ್ ಬಂತು ಸರ್, 3 ಟೈಮ್ಸ್ ಬಂತು. ಇಲ್ಲಿಗೆ 2 ಟ್ಯಾಂಡಮ್ ಟೋಟಲ್ ಆಗಿ ಈ ಕಿಚನ್ ಅಲ್ಲಿ 5 ಟ್ಯಾಂಡಮ್ ಕೊಟ್ಟಿದ್ದೀವಿ. ಸೊ ಹೆವಿಯರ್ ಐಟಮ್ಸ್ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಎಸ್ ಸರ್. ಇದು ಯಾವ ರೂಮ್ ಸರ್? ಇದು ಸರ್ ಇದರ ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಇಲ್ಲೂ ಒಂದು ಪ್ರೀಮಿಯಮಿಟಿಗೆ ಹೋಗಿದ್ದೀವಿ. ರೆಂಟಲ್ ಇದ್ರು ಒಳ್ಳೆ ಪ್ರೀಮಿಯಂ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಬೇಸಿಕಲಿ ನೀವು ವಾರ್ಡ್ರೋಬ್ ನೋಡ್ಬೋದು ಸರ್. ವಾರ್ಡ್ರೋಬ್ ಬಂದು ತುಂಬ ಎಲಿಗೆಂಟ್ ಆಗಿ ಕೊಟ್ಟಿದ್ದೀವಿ. ಅಂದ್ರೆ ಜಾಸ್ತಿ ಡಾರ್ಕ್ ಕಲರ್ಸ್ ಹೋಗಿಲ್ಲ, ಲೈಟ್ ಕಲರ್ಸ್ ಹೋಗಿದ್ದೀವಿ. ಹಾಗೇನು ಇದು ಫ್ಲೋ ಟು ಸೀಲಿಂಗ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ವಾಲ್ಯೂಮ್ ಚೆನ್ನಾಗಿ ಕಾಣುತ್ತೆ, ಸ್ಟೋರೇಜ್ ಚೆನ್ನಾಗಿ ಸಿಗುತ್ತೆ, ಪ್ಲಸ್ ಲಾಫ್ಟ್ ನಿಮಗೆ ಆಚಿಂದ ಕಾಣಲ್ಲ ಸರ್. ಇದು ಲ್ಯಾಕರ್ಡ್ ಅಲ್ವಾ ಸರ್? ಇದು ಲ್ಯಾಕರ್ಡ್ ಸರ್. ಇದು ಲ್ಯಾಕರ್ಡ್ ಗ್ಲಾಸ್. ಎಸ್ ಸರ್.
ಸೊ ಲ್ಯಾಕರ್ಡಲ್ಲಿ ಇಚಿಂಗ್ ಮಾಡಿದ್ದೀವಿ ಸರ್. ಇದು ಬಂದು ಲ್ಯಾಕರ್ಡ್ ವೈಟು, ಲ್ಯಾಕರ್ಡಲ್ಲಿ ಇಚಿಂಗು, ಆ್ಯಂಡ್ ದೆನ್ ಇಲ್ಲಿ ಬ್ರಾನ್ಸ್ ಮಿರರ್ ಸರ್. ಬ್ರಾನ್ಸ್ ಮಿರರ್ ಇಂಟಿಗ್ರೇಟ್ ಮಾಡಿರೋದು. ಎಸ್ ಸರ್. ಅದನ್ನ ಡಿವೈಡ್ ಮಾಡ್ಕೊಳ್ಳೋದು ಸರ್ ಡಿವೈಡರ್ಸ್ನ ಪ್ಲೇಸ್ ಮಾಡಿದ್ದೀವಿ. ಡಿವೈಡರ್ಸ್ ನಾವು ಹೇಳಿದ ಕಸ್ಟಮೈಸ್ ಮಾಡಿ ಸರ್, ನಮ್ಗೆ ಈ ಕಾಂಬಿನೇಷನ್ಸಲ್ಲೇ ಬರಬೇಕು ಅಂತೇಳಿ ಅದನ್ನು ಕಸ್ಟಮೈಸ್ ಮಾಡ್ಕೊಂಡಿದ್ದೀವಿ. ಎಸ್ ಸರ್. ಟಾಪ್ ಟು ಬಾಟಮ್ ಫುಲ್ ರನ್ ಆಗುತ್ತೆ ಸರ್ ಅದು. ನೋಡಿ ವೀಕ್ಷಕರೇ, ಸೊ ಇದು ಹ್ಯಾಂಡಲಲ್ಲಿ ಬೇರೆ ಬೇರೆ ಕಲರ್ ಸಿಗುತ್ತೆ ಸರ್? ಸಿಗುತ್ತೆ ಸರ್ ಇದರಲ್ಲಿ. ಹಾಗೇನು ಇದ್ರಲ್ಲಿ ಬ್ಲ್ಯಾಕ್ಸು, ರೋಸ್ ಗೋಲ್ಡು, ಸೆಸಸ್, ಕ್ರೋಮ್ ಎಲ್ಲನೂ ಬರುತ್ತೆ ಸರ್ ಇದರಲ್ಲಿ. ಇಲ್ಲಿ ನೋಡ್ಬೋದು ಸರ್, ಟಾಪಲ್ಲಿ ಏನು ಲಾಫ್ಟ್ ಬರುತ್ತೆ ನಿಮ್ಗೆ, ಇದು ಶಟರ್ ಒಡನೆ ಕನ್ಸೀಲ್ಡ್ ಆಗುತ್ತೆ. ಸೊ ಸಪ್ರೇಟಾಗಿ ಲಾಫ್ಟು ಕಾಣಲ್ಲ, ಇಂಟಿಗ್ರೇಟ್ ಒಡನೆ ಇರುತ್ತೆ ಸರ್ ಅದು. ಆ ಥರ ಒಂದು ಕಾಂಬಿನೇಷನ್ಸು. ಹಾಗೆ ನಿಮಗೆ ಇಲ್ಲಿ ಬಂದು ಒಂದು ಹ್ಯಾಂಗರ್ ರಾಡ್ ಕೊಟ್ಟಿದ್ದೀವಿ. ಸೊ ಟೋಟಲ್ ಆಗಿ ಸೂಟ್ಸು, ಬ್ಲೇಸರ್ ಪ್ರತಿಯೊಂದು ಇಲ್ಲಿ ಹಾಕೊಬೋದು. ಆ್ಯಂಡ್ ಒಂದು ಡ್ರಾವರ್ ಸ್ಪೇಸ್ ಕೊಡ್ತೀವಿ ಸರ್. ಇಲ್ಲಿ ಸಿಂಗಲ್ ಡ್ರಾವರೇ ಹೋಗಿದ್ದಾರೆ ಸರ್. ಸೊ ಒಂದು ಸಿಂಗಲ್ ಡ್ರಾವರ್ ಕೊಟ್ಟಿದ್ದೀವಿ ಆ್ಯಂಡ್ ಒಂದು ಶೆಲ್ಫ್ ಸರ್. ಸೆಂಟ್ರ್ ಯೂನಿಟ್. ಎಸ್ ಸರ್. ಸೊ ಏನು ಸೆಂಟ್ರ್ ಯೂನಿಟ್ ನೋಡ್ಬೋದು ಸರ್. ಹಾಗೇನು ಸಿಂಗಲ್ ಹ್ಯಾಂಗರ್ ಸ್ಪೇಸ್ ಕೊಟ್ಟಿದ್ದೀವಿ ವಿತ್ ಒನ್ ಡ್ರಾವರು ಆ್ಯಂಡ್ ದೆನ್ ಹಾಗೇನು ಒಂದು ಶೆಲ್ಫ್ ಸರ್. ಸೇಮ್ ಸರ್, ಆ ಕಡೆ ಮಾಡಿದ್ದೀರಾ? ಓಕೆ. ಸೊ ಈ ಕಡೆ ಬಂದರೆ ಈ ಕಡೆ ಇನ್ನೊಂದು ಶೆಲ್ಫ್ ಎಕ್ಸ್ಟ್ರಾ ಬರುತ್ತೆ ಸರ್ ನಿಮಗೆ ಇದರ. ಇಲ್ಲಿ ಡ್ರಾವರ್ಸ್ಗೆ ಯಾವುದು ಹೋಗಿಲ್ಲ, ಟೋಟಲ್ ಆಗಿ ಶೆಲ್ಫ್ ಪ್ಲಾನ್ ಅಪ್ ಮಾಡ್ಕೊಂಡಿದ್ವಿ. ಬಟ್ ಫುಲ್ ಎಂಡಿಗೆ ಏನು ಬರುತ್ತೆ ಅಲ್ಲಿ ಯೂಸ್ ಕ್ಲೋತ್ಸ್ ಹಾಕೊಳ್ಳೋ ಥರ ಕೊಟ್ಟಿದ್ದೀವಿ ಸರ್. ಈ ಕಡೆ ಈ ಎಂಡಲ್ಲಿ ಸರ್ ಇದಕ್ಕೊಂದು ಚಾನಲ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಹುಕ್ಸ್ ಥರ ಹಾಕೊಟ್ಟಿದ್ದೀವಿ. ಸೊ ಯೂಸ್ ಕ್ಲೋಸ್ ನಾವೆಲ್ಲ ಪ್ಲೇಸ್ ಮಾಡಿ ಮತ್ತೆ ನಾವು ಪ್ಲೇಸ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡುತ್ತಲ್ವಾ? ಒಳ್ಳೆ ಐಡಿಯಾ ಸರ್ ಇದು. ಯಾವುದು ಸರ್ ಇದು ಚಾನಲ್ ಯಾವುದು ಕೊಟ್ಟಿದ್ದೀರಿ? ಯಾವ ಕಂಪ್ನಿ ಸರ್? ಚಾನಲ್ ಬಂದು ವಿ ಲೈನ್ ಅಂತ ಬರುತ್ತೆ ಸರ್ ಇದು. ಫಾಲ್ ಸೀಲಿಂಗ್ ಬಂದಾಗ ಸರ್ ಇಲ್ಲಿ ಎರಡೂ ಮಾಡಿದ್ದೀವಿ. ಅಂದ್ರೆ ಔಟ್ಸೈಡ್ ಏನು ಬರುತ್ತೆ ಪೆರಿಫೆರಲ್ ರನ್ ಮಾಡ್ಕೊಂಡಿದ್ದೀವಿ. ಅದ್ರಲ್ಲಿ ಜಾಸ್ತಿ ನಾವು ಪ್ಯಾನಲ್ ಲೈಟ್ಸ್ ಫೋಕಸ್ ಕೊಟ್ಟಿದ್ದೀವಿ. ಈ ಸೆಂಟರ್ ಪೋರ್ಷನ್ ಏನು ಬರ್ತಾ ಇತ್ತು ಅದನ್ನೊಂದು ಮತ್ತೆ ಈ ಕಡೆ ತೊಗೊಂಡಿದ್ದೀವಿ. ಅದಕ್ಕೂ ನಿಮಗೆ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಸರ್. ಪ್ರೊಫೈಲ್ ಲೈಟ್ ಮತ್ತೆ ಅಲ್ಲಿ ಲಾಸ್ಟ್ ಮಾತ್ರ ಒಂದು ಇದನ್ನ ಕೊಟ್ಟಿದ್ದೀವಿ ಪ್ಯಾನಲ್ ಲೈಟ್. ಏನಕ್ಕೆ ಅಲ್ಲಿ ಡ್ರೆಸ್ಸರ್ ಬರ್ತಿತ್ತು. ಸೊ ಡ್ರೆಸ್ಸರ್ ಮೇಲೆ ಹಾಗೆ ಫೋಕಸ್ ಮಾಡಕ್ಕೆ ಅದನ್ನು ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ಡ್ರೆಸ್ಸರ್ ಕೊಟ್ಟಿದ್ದೀವಿ ಸರ್. ಹಾಗೇನೆ ಇದು ನಾವು ಕಾನ್ಕೇವ್ ಮಿರರ್ ಹತ್ರ ಉಲ್ಟಾ ಶೂಲ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎರಡು ಡ್ರಾವರ್ ಬರುತ್ತೆ. ಹಾಗೆ ಈ ಎರಡು ಡ್ರಾವರ್ ನಾವು 45 ಡಿಗ್ರಿ ಕೊಟ್ಟಿದ್ದೀವಿ ಸರ್ ಇದು. ಸೊ ಈ ಥರ ಒಂದು ಕಾಂಬಿನೇಷನ್ಸ್ ಅಲ್ಲಿ ಟೋಟಲ್ ಆಗಿ ಡ್ರೆಸ್ ಎಲ್ಲ ರನ್ ಮಾಡ್ಕೊಂಡಿದ್ದೀವಿ. ಹ್ಯಾಂಡಲ್ಲೆಸ್ ಮಾಡ್ಕೊಂಡಿದ್ದೀವಿ ಸರ್ ಇದು. ಓಕೆ. ಬೆಡ್ ಬಗ್ಗೆ ಹೇಳಿ ಸರ್ ಇವಾಗ. ಹಾಂ ಸರ್, ಬೆಡ್ ಅಗೇನ್ ಕಿಂಗ್ ಸೈಜ್ ಬೆಡ್ಗೆ ಹೋಗಿದ್ದಾರೆ ಸರ್ ಅವರು. ವಿತ್ ಹೈಡ್ರಾಲಿಕ್ ಬರುತ್ತೆ. ಆ್ಯಂಡ್ ದೆನ್ ಹಿಂಭಾಗ ನೋಡಿದಾಗ ನಿಮಗೆ ಅಪಾಲ್ಸ್ಟ್ರಿ ವರ್ಕ್ ಮಾಡಿದ್ದೀವಿ. ಅಪಾಲ್ಸ್ಟ್ರಿ ವರ್ಕ್ ಮೇಲೆ ಏನಿದೆಯಲ್ಲ ಸರ್, ಇದು ಬಂದು ಅಗೇನ್ ಚಾರ್ಕೋಲ್ ಶೀಟ್ ಥರ. ಚಾರ್ಕೋಲ್ ಶೀಟ್ ಸರ್ ಇದು. ಚಾರ್ಕೋಲ್ ಶೀಟ್ ಈ ಥರ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಹೋಗಿದ್ದೀವಿ. ಟಾಪಲ್ಲಿ ಬಂದು ಜಸ್ಟ್ ಪ್ಲೈಬೋರ್ಡ್ ವಿತ್ ಲ್ಯಾಮಿನೇಟ್. ಸೊ ಆಲ್ ದ 3 ಕಾಂಬಿನೇಷನ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಇನ್ನು ಇದು ಅಪಾಲ್ಸ್ಟ್ರಿ ವರ್ಕ್ ಇನ್ನೂ ಚೆನ್ನಾಗಿ ಕಾಣಿದೆ. ಹೆಡ್ ಬೋರ್ಡ್ ಏನು ಮಾಡಿದ್ದೀವಿ, ರೈಟ್ ರೌಂಡ್ ಫುಲ್ ಫ್ರೇಮ್ ಕೊಟ್ಟಿದ್ದೀವಿ ಸರ್ ಇದಕ್ಕೆ. ಟೋಟಲ್ ಒಂದು ಫ್ರೇಮ್ನು ರನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಹೈಡ್ರೋಲಿಕ್ ಸರ್ ಇದು? ಹಾಂ, ಎಸ್ ಸರ್. ಸೊ ಇಲ್ಲಿಗೆ ಈ ಥರ ಹ್ಯಾಂಡಲ್ಸ್ ಕೊಟ್ಟಿರ್ತೀವಿ. ನಾವು ಹ್ಯಾಂಡಲ್ಸ್ ಇಟ್ಕೊಂಡು ಆಕ್ಸೆಸ್ ಮಾಡ್ಕೊಬೋದು ಸರ್. ಅದನ್ನು ಪಾರ್ಟಿಷನ್ ಕೊಡ್ತೀವಿ. ಸೊ 4 ಪಾರ್ಟಿಷನ್ ಇರೋ ಕಾರಣ ಸ್ಟೋರೇಜ್ ಸ್ಪೇಸ್ ಇಲ್ಲೂ ಸಿಗುತ್ತೆ ಅವ್ರಿಗೆ. ಲಾಫ್ಟಲ್ಲೂ ಪ್ಲೇಸ್ ಮಾಡ್ಕೊಬೋದು. ಓಕೆ. ಸೊ ಸ್ಟೋರೇಜ್ ಸ್ಪೇಸಿಗೆ ಏನು ಕೊಡ್ತಾ ಇರಲ್ಲ ಸರ್ ಅವ್ರಿಗೆ. ಓಕೆ ಓಕೆ. ಇದು ಅಪ್ಲಿಫ್ಟರ್ ಯಾವುದು? ಅದು ಯಾವ ಕಂಪನಿ ಸರ್? ಇದು ಎಪ್ಕೋದ್ ಬರುತ್ತೆ ಸರ್. ಎಪ್ಕೋದು. ಸೊ ನಾವು ಮುಂಚಿನ ವಿಡಿಯೋಲಿ ಹೇಳಿದ್ವಿ ಸರ್, ಎಪ್ಕೋದ್ ಯೂಸ್ ಮಾಡ್ತೀವಿ. ಯಾಕಂದರೆ ಎಪ್ಕೋದು ಟಾಪ್ ಲಿಫ್ಟ್ ಚೆನ್ನಾಗಿದೆ. ಆಸ್ ವೆಲ್ ಆಸ್ ನಾವು ಏನು ಕಿಚನ್ ಯೂಸ್ ಮಾಡ್ತೀವಿ ಟಾಪ್ ಲಿಫ್ಟ್, ಅದು ಎಪ್ಕೋದ್ ಚೆನ್ನಾಗಿದೆ. ಸೊ ಪಂಪ್ಸ್ ಹೈಡ್ರಾಲಿಕ್ ಯಾವುದೇ ಬಂದರೂ ಎಪ್ಕೋ ಹೋಗ್ತೀವಿ ಸರ್. ಓಕೆ ಓಕೆ. ಸೊ ಇಲ್ಲೊಂದು ಸೈಡ್ ಟೇಬಲ್ ಕೊಟ್ಟಿದ್ದೀವಿ ಸರ್ ವಿತ್ 45 ಡಿಗ್ರಿ ಗ್ರೂ ಅದಕ್ಕೂ ಕೊಟ್ಟಿದ್ದೀವಿ. ಇದು ಸೆಕೆಂಡ್ ಬೆಡ್ರೂಮ್ ಸರ್. ಕಿಡ್ಸ್ ಬೆಡ್ರೂಮ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಿಡ್ಸ್ ಬೆಡ್ರೂಮ್ ಪ್ಲಾನ್ ಮಾಡ್ಕೊಂಡು ಲೈಟರ್ ಥೀಮ್ ಹೋಗಿದ್ವಿ ಸರ್. ತುಂಬಾ ಡಾರ್ಕರ್ ಶೇಡ್ಸ್, ಬ್ಲೂ, ಪಿಂಕ್ ಯಾವುದು ಹೋಗಲಿಲ್ಲ. ಲೈಟರ್ ಶೇಡ್ಸ್ ಹೋಗಿದ್ವಿ. ಸೊ ನೀವು ನೋಡ್ಬೋದು ಸರ್, ವೈಟ್ ವಿತ್ ಒಂದು ಓಕ್ ಕಲರ್ ಆಗಿರುವಂತ ಒಂದು ಇದಕ್ಕೆ ಹೋಗಿದೆ ಸರ್, ವುಡನ್ಗೆ. ಇದನ್ನು ಹೈಲೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಗ್ರೂಪ್ ಪ್ಯಾಟರ್ನ್ ಕೊಟ್ಟಿವಿ ಸರ್. ಸೊ ಟೋಟಲ್ ಆಗಿ ಅಪ್ ಆ್ಯಂಡ್ ಡೌನ್ ಅಲ್ಲಿ ನಾವು ಹೋಗಿದ್ದೀವಿ ಗ್ರೂಪ್ ಪ್ಯಾಟರ್ನ್ಸ್ಗೆ. ಗ್ರೂಪ್ ಪ್ಯಾಟರ್ನ್ ಒಳಗೆ ಗೋಲ್ಡನ್ ಕಲರ್ ಪೇಂಟು ಸರ್ ಇದು. ಸೊ ಇಲ್ಲಿ ನೋಡ್ಬೋದು ಸರ್, ಇಲ್ಲೂ ಕೂಡ ಯೂಸ್ ಅಲ್ಲ ಇದೆ. ಇಲ್ಲಿಗೆ ನಾವು ಮಿರರ್ ಮಾಡ್ಕೊಂಡಿದ್ದೀವಿ ಸರ್. ಇದು ಪುಲ್ಔಟ್ ಮಿರರ್ ಥರ. ಸೊ ಪುಲ್ಔಟ್ ಮಾಡ್ಕೊಂಡು ನಾವಿಲ್ಲಿ ಡ್ರೆಸರ್ ಥರ ಯೂಸ್ ಮಾಡ್ಕೊಂಡು ಮತ್ತೆ ಅದನ್ನ ಇನ್ಸರ್ಟ್ ಮಾಡ್ಕೊಬೋದು ಒಳಗಡೆ. ಎಸ್ ಸರ್. ಸೊ ಇದೊಂದು ಕಾಂಬಿನೇಷನ್ ಇಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಆ ಕಡೆ ಸೊ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಬಂದ ಸರ್ ಹ್ಯಾಂಗರ್ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಹ್ಯಾಂಗರ್ ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ವಿ, ಯಾಕಂದ್ರೆ ಕಿಡ್ಸ್ ಬೆಡ್ರೂಮ್ ಇರೋಣ ಜಾಸ್ತಿ ಬ್ಲೇಸಸ್ ಬರಲ್ಲ ಅಂತ ಹೇಳಿ 2 ಡ್ರಾವರ್ ಹೋಗಿದ್ದೀವಿ. ಆ್ಯಂಡ್ ಟಾಪಲ್ಲಿ ನಿಮ್ಗೆ 2 ಪಾರ್ಟಿಷನ್ ಸಿಗುತ್ತೆ, ಕೆಳಗೊಂದು ಪಾರ್ಟಿಷನ್ ಸಿಗುತ್ತೆ ಸರ್ ಇದು. ಓಕೆ. ನೋಡಿದಾಗ ಸರ್ ಹಿಂಭಾಗ ನಿಮಗೆ ಟೋಟಲ್ ವಾಲ್ ಪೇಪರ್ ಹೋಗಿದ್ದೀವಿ ಸರ್ ನಾವು. ಇದು ಕಂಪ್ಲೀಟ್ ವಾಲ್ ಫುಲ್ ವಾಲ್ ಪೇಪರ್ ಸರ್. ಟೋಟಲ್ ವಾಲ್ ಪೇಪರ್ ಒಂದು ಟ್ರಾಪಿಕಲ್ ಥೀಮ್ ಥರ ಇರಲಿ ಅಂತ ಫುಲ್ ವಾಲ್ ಪೇಪರ್ ಹೋಗಿದ್ದೀವಿ. ಆ್ಯಂಡ್ ಇದು ಹೆಡ್ ಬೋರ್ಡ್ ಏನು ಬರ್ತಿತ್ತು ಅದೊಂದು ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ ಸರ್. ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕಾಟ್ ಹಾಕೊಂಡಾಗ ಇದು ನೋಡೋಕೆ ಚೆನ್ನಾಗಿ ಕಾಣುತ್ತೆ ಸರ್ ಅದು. ಓಕೆ ಓಕೆ. ಆ್ಯಂಡ್ ಇದ್ರೊಳಗಡೆ ಲೈಟ್ ಬರುತ್ತಾ? ಲೈಟ್ ಬರುತ್ತೆ ಸರ್. ಇನ್ನು ಇನ್ಸ್ಟಾಲ್ ಮಾಡಿ ಬಟ್ ಲೈಟ್ ಬರುತ್ತೆ ಸರ್ ಇಲ್ಲಿ. ಸೊ ಲೈಟ್ ಹಾಕಿದಾಗ ಇದ್ರ ಮೇಲೆ ಚೆನ್ನಾಗದು ಪ್ರಾಜೆಕ್ಟ್ ಆಗುತ್ತೆ ಸರ್. ಸೊ ಮತ್ತೆ ಸೀಲಿಂಗ್ ನೋಡಿದಾಗ ಸರ್ ನಿಮಗೆ ಪೆರಿಫೆರಲ್ ರನ್ ಮಾಡಿದ್ವಿ ಔಟ್ಸೈಡ್ ಫುಲ್. ಅದರಲ್ಲೂ ನಿಮಗೆ ಪ್ಯಾನಲ್ ಲೈಟ್ಸ್ ವಿತ್ ನಾವು ಅದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಸೆಂಟರ್ ಪೋರ್ಷನ್ ಏನು ಬರುತ್ತೆ ಐಲ್ಯಾಂಡ್, ಅದಕ್ಕೆ ಜಸ್ಟ್ ನಾವು ಪ್ರೊಫೈಲ್ ಲೈಟಲ್ಲಿ ಹೈಲೈಟ್ ಮಾಡ್ಕೊಂಡಿದ್ವಿ. ಆಮೇಲೆ ಒಂದು ಫ್ಯಾನ್ ಸರ್. ಓಕೆ ಓಕೆ. ಸೊ ಈ ರೀತಿ ವಾಲ್ ಪೇಪರ್ ಎಷ್ಟು ಆಪ್ಷನ್ಸ್ ಇದೆ ನಮ್ಮ ಹತ್ರ? ಸರ್ ಆಪ್ಷನ್ಸ್ ತುಂಬಾನೇ ಇದೆ ಸರ್. ನಮ್ಮ ಹತ್ರ 2-3 ಕ್ಯಾಟ್ಲಾಗ್ಸ್ ಇದೆ. ಅದರಲ್ಲೂ ಸೆಲೆಕ್ಟ್ ಮಾಡ್ಬೋದು ಕಸ್ಟಮರ್ಸು. ಅಥವಾ ಅವ್ರ ಕ್ಯಾಟ್ಲಾಗಲ್ಲಿ ಇಷ್ಟ ಆಗಿಲ್ಲ, ನಮಗೆ ಥೀಮ್ ಪ್ರಕಾರನೇ ಬೇಕು ಅಂದಾಗ ಏನು ಮಾಡಿ ಕಸ್ಟಮೈಸ್ ಮಾಡ್ತೀವಿ. ಗೂಗಲ್ ಆಗಿರ್ಬೋದು ಅಥವಾ ನಾವೇ ಯಾವ್ದಾದ್ರು ಒಂದು ಸ್ಕೆಚ್ ಮಾಡಿ ಡ್ರಾಯಿಂಗ್ ಮಾಡಿ ಅದನ್ನ ನಮ್ಮ ವಾಲ್ ಪೇಪರ್ ಅವ್ರು ಕೊಟ್ಟು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಸೊ ಆ ಥರ ಕಸ್ಟಮೈಸೇಷನ್ ಮಾಡ್ತೀವಿ ಸರ್. ಓಕೆ ಓಕೆ.
ಇದು ಯಾವ ಬೆಡ್ರೂಮ್ ಸರ್ ಇದು? ಸರ್ ಇದೊಂದು ರೂಮ್ ಮಾಡ್ಕೊಂಡು GBR, ಸೊ ಗೆಸ್ಟ್ ಬೆಡ್ರೂಮ್ ಥರ ನಾವು ಇದನ್ನ ತೊಗೊಬೋದು ಸರ್. ಸೊ ಇಲ್ಲಿಗೆ ಏನು ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಒಂದು ವಾರ್ಡ್ರೋಬ್ ಮಾಡಿದ್ದೀವಿ. ಸೊ ಹಾಗೆ ಈ ವಾರ್ಡ್ರೋಬ್ ಹೇಗೆ ತೊಗೊಂಡಿದ್ದೀವಿ ಅಂದರೆ ಬಾಟಮಲ್ಲಿ ಡ್ರಾವರ್ಸ್ ಕೊಟ್ಟಿದ್ದೀವಿ ಸರ್. ಬಾಟಮ್ ಡ್ರಾವರ್ಸ್ ಫುಲ್ ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಸೊ ಇಲ್ಲಿ 45 ಡಿಗ್ರಿ ಕೊಟ್ಟು ಬಾಟಮ್ ಫುಲ್ ನಾವು ಡ್ರಾವರ್ಸ್ ರನ್ ಮಾಡಿದ್ದೀವಿ. ಓಕೆ. ಆಫ್ಟರ್ ದಟ್ ನಿಮಗೆ ಇದು ಸ್ಲೈಡರ್ಸ್ ಬರುತ್ತೆ ಸರ್. ಆಫ್ಟರ್ ದಟ್ ಸ್ಲೈಡರ್ ವಾರ್ಡ್ರೋಬ್ ಆ್ಯಂಡ್ ದೆನ್ ಲಾಫ್ಟು, ಇದೊಂದು ಕಾಂಬಿನೇಷನ್ ಹೋಗಿದ್ದೀವಿ. ಅಗೇನ್ ಇಲ್ಲಿ ಬ್ಲೂ ಮತ್ತು ಒಂದು ಲೈಟೆಸ್ಟ್ ವೈಟಲ್ಲಿ ಹೋಗಿದೆ ಸರ್. ಇದನ್ನ ಆ ಕಾಂಬಿನೇಷನ್ಸಲ್ಲಿ ಮೇನಾಗಿ ನಿಮ್ಗೆ ಹೈಲೈಟ್ಗೋಸ್ಕರ ಈ ಬ್ಲೂನ ರನ್ ಮಾಡಿದ್ದೀವಿ. ಇಲ್ಲಿರೋ ನಿಮಗೆ ಟೀ ಸ್ಟ್ರಿಪ್ ಬರುತ್ತೆ ಸರ್. ಇದು ಆ ಟೀ ಸ್ಟ್ರಿಪ್ ಹೈಲೈಟ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಅಗೇನ್ ಇನ್ಸೈಡ್ ನೀವು ನೋಡ್ಬೋದು ಸರ್. ಇಲ್ಲಿಗೆ ಆ್ಯಸ್ ಯೂಶುವಲ್ ಒಂದು ಹ್ಯಾಂಗರ್ ಸ್ಪೇಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಯಾರು ಡ್ರಾವರ್ಗೆ ಹೋಗಲಿಲ್ಲ, ಜಸ್ಟ್ 2 ನಂಬರ್ ನಾವು ಶೆಲ್ಫ್ಗೆ ಹೋಗಿದ್ದೀವಿ ಸರ್. ಇಲ್ಲಿ ಡ್ರಾವರ್ ಕೆಳಗಡೆನೇ ಬಂದ್ಬಿಡ್ತೀವಿ. ಕೆಳಗಡೆ ಬಂದು ಸರ್ ಟೋಟಲ್ ಆಗಿ ಫುಲ್ ಕೆಳಗಡೆ ಒಂದು ಫುಲ್ ಸಿಸ್ಟಮ್ ಡ್ರಾವರ್ಸ್ ಥರ 4 ಡ್ರಾವರ್ಸ್ ರನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಆ ಥರ ಪ್ಲಾನ್ ಅಪ್ ಮಾಡ್ಕೊಂಡು ಸರ್. ಸೊ ಇಲ್ಲಿಗೆ ಅಗೇನ್ ಬಂದಾಗ ಯೂಸ್ ಕ್ಲೋರ್ಸ್ ಗೊತ್ತರ ಇಲ್ಲಿ ನಾಬ್ಸ್ ಹಾಗೆ ಇಲ್ಲಿ ಪ್ಲೇ ಮಾಡ್ಕೊಂಡಿದ್ದೀವಿ ಸರ್. ಸೇಮ್ ಅದೇ ಬರುತ್ತೆ. ಎಸ್ ಸರ್. ಆ್ಯಂಡ್ ದೆನ್ ಫುಲ್ಲಾಗಿ ನಿಮಗೆ ಶೆಲ್ಫೇ ಬರುತ್ತೆ ಸರ್. ಇದು ಮೇಲ್ಗಡೆ ಲಾಫ್ಟ್ ಸರ್. ಮೇಲ್ಗಡೆ ಲಾಫ್ಟ್ ಬರುತ್ತೆ. ಪುಷ್ ಹಾಕಿದ್ದೀರಾ? ಪುಷ್ ಹಾಕಿ ಸರ್. ಸೊ ಪುಷ್ ಓಪನ್ ಬರುತ್ತೆ ನಿಮಗೆ ಇನ್ಸೈಡ್. ಸೊ ಇದರ ಪುಷ್ ಓಪನ್ ಅದನ್ನ ಆಕ್ಸೆಸ್ ಮಾಡ್ಕೊಬೋದು. ಓಕೆ ಓಕೆ ಓಕೆ. ಆಮೇಲೆ ಬೆಡ್ ಬಗ್ಗೆ ಹೇಳಿ ಸರ್. ಇದು ಬೆಡ್ ನೋಡ್ಬೋದು ಸರ್. ಹಾಗೆ ಇಲ್ಲಿ ಕ್ವೀನ್ ಸೈಜ್ಗೆ ಹೋಗಿದ್ದೀವಿ. ವಿತ್ ನಿಮ್ಗೆ ಹೆಡ್ ಬೋರ್ಡ್ ಬಂದು 2 ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ ಸರ್. 2 ಥರ ಹೆಡ್ ಬೋರ್ಡ್ ಡಿವೈಡ್ ಮಾಡಿಕೊಂಡು ಹಿಂಭಾಗ ಬಂದು ಟೆಕ್ಸ್ಚರ್ ಪೇಂಟಿಂಗ್ ಸರ್. ಸೊ ಇದು ಟೆಕ್ಸ್ಚರ್ ಪೇಂಟಿಂಗ್ ಹೋಗಿದ್ದೀವಿ. ಎಸ್ ಸರ್. ಅಂದ್ರೆ ಸಿಮೆಂಟ್ ಫಿನಿಶ್ ತರ ಬಟ್ ವಿತ್ ಒಂದು ಲೈಟೆಸ್ಟ್ ಸಿಲ್ವರ್ ಶೇಡ್ಗೆ ಹೋಗಿದ್ದೀವಿ ಸರ್. ಇಲ್ಲಿ ಮೆಟಾಲಿಕ್ ತರ ಹೋಗಿದ್ದೀವಿ ಸರ್. ಹಾಗೆ ನೀವು ಸೀಲಿಂಗ್ ನೋಡಿದಾಗ ಸರ್ ಸ್ಟ್ರೈಟ್ ಹೋಗಿಲ್ಲ, ಕರ್ವ್ ತೊಗೊಂಡಿದ್ದೀವಿ. ಏನಕ್ಕೆ ನಮ್ಮ ಹೆಡ್ ಬೋರ್ಡ್ ಎಲ್ಲ ಕರ್ವ್ ಇತ್ತಲ್ಲ, ಆ ಪ್ಯಾಟರ್ನ್ ತಗೊಳಕ್ಕೆ ಆ ಪೆರಿಫರಲ್ ಸ್ಟ್ರೈಟ್ ಹೋಗಬಹುದು, ಕರ್ವ್ ಅಲ್ಲಿ ತೊಗೊಂಡಿದ್ದೀವಿ. ಐಲ್ಯಾಂಡ್ ಏನಕ್ಕೆ ನಮ್ಗೆ ಇದ್ರಲ್ಲಿ ಮಾತ್ರ ಬರುತ್ತೆ, ಹಾಗೆ ಅಗೇನ್ ಅಲ್ಲಿ ಕರ್ವ್ ತೊಗೊಂಡಿದ್ದೀವಿ. ಸೊ ಅಗೇನ್ ಪ್ರೊಫೈಲ್ ಲೈಟು ಮತ್ತು ಪ್ಯಾನಲ್ ಲೈಟ್ ಹೋಗಿದ್ದೀವಿ. ಮತ್ತು ಆ ಕಾರ್ಡ್ ಸೆಟಪ್ ಅನ್ನು ಹೈಲೈಟ್ ಮಾಡ್ಕೋಸ್ಕರ ಅದೊಂದು ಡಿಸೈನ್ ಲೈಟು ಹಾಕಿದ್ದೀವಿ ಸರ್. ಸೊ ಡಿಸೈನ್ ಎಲ್ಲ ಡ್ರಾಪ್ ಆಗಿ ಒಂದು ಟೋಟಲ್ ಥೀಮ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ವೀಕ್ಷಕರೇ, ಮನೆ ಅಂತ ನೋಡ್ಕೊಂಡು ಬಂದ್ರಿ, ಬಟ್ ಓನರ್ ಇಲ್ಲದ ಕಾರಣ ಓನರ್ ಇಲ್ಲಿ ರಿವ್ಯೂ ಕೊಡೋಕೆ ಆಗ್ತಾ ಇಲ್ಲ, ಅವರು ಗುಬ್ಬಿಲಿದ್ದಾರಂತೆ. ಇವಾಗ ಈ ಮನೆಯ ಕಂಪ್ಲೀಟ್ ಬಜೆಟ್ ಎಷ್ಟಾಯ್ತು ಸರ್? ಇದು ಸರ್ 18 lakhs ಬಂತು ಸರ್. ಇವಾಗ ಮತ್ತೆ ಯಾವುದು ಹಿಡನ್ ಚಾರ್ಜಸ್ ಇದೆ? 18,500 ಯಾವುದು ಸರ್? 18,500 ಇದೆ. ಏನೇನು 18 ಬಂತು ಅಂದರೆ ಯಾಕಂದರೆ ಪೇಂಟಿಂಗ್ ನಮ್ದು ಇನ್ಕ್ಲೂಡ್ ಇದೆ, ಆಸ್ ವೆಲ್ ಸಿವಿಲ್ ವರ್ಕ್ ನಾವು ಮಾಡಿದ್ವಿ, ಎಲೆಕ್ಟ್ರಿಕಲ್ ಇದೆ. ಸೊ ವುಡ್ ವರ್ಕ್ ಕಮ್ ಎಲೆಕ್ಟ್ರಿಕಲ್, ಸಿವಿಲ್ ಆ್ಯಂಡ್ ದೆನ್ ಪೇಂಟಿಂಗ್ ಎಲ್ಲ ಇನ್ಕ್ಲೂಡ್ ಬಂದಿಲ್ಲ ಸರ್. ಇದೆಲ್ಲ ಸೇರಿ ಎಲ್ಲ ಸೇರಿ ಸರ್. ಓಕೆ ಓಕೆ. ಸೊ ಇಲ್ಲಿ ಬ್ರ್ಯಾಂಡ್ ಅಂತ ಬಂದಾಗ ಯಾವ್ಯಾವ ಬ್ರ್ಯಾಂಡನ್ನು ಇಂಟಿಗ್ರೇಷನ್ ಮಾಡಿದ್ದೀವಿ ಸರ್? ಇಲ್ಲಿ ನಾವು ಸಾಫ್ಟ್ ಕ್ಲೋಸ್ ಎಲ್ಲ ಹೋಗಿರೋದು ಹಾರ್ಡ್ವೇರ್ಸ್ ಹೆಟಿಗೆ ಹೋಗಿದ್ದೀವಿ ಸರ್. ಆ್ಯಂಡ್ ಪ್ಲೈಬೋರ್ಡ್ಸ್ ಬಂದಾಗ ಸೆಂಚುರೀಸ್ಗೆ ಹೋಗಿದ್ದೀವಿ. ಪೇಂಟ್ ಎಲ್ಲ ಬಂದು ಏಷ್ಯನ್ಗೆ ಹೋಗಿದ್ದೀವಿ. ಸ್ವಿಚ್ ಬಾಕ್ಸ್ ಮಾತ್ರ ಏನು ಮಾಡ್ತೀವಿ, ಆ ಬಿಲ್ಡರ್ ಪರ್ಟಿಕ್ಯುಲರ್ ಏನು ಕೊಟ್ಟಿರ್ತಾರೆ ಅದೇ ನಾವು ಇದಕ್ಕೆ ಹೋಗ್ತೀವಿ ಸರ್. ವೈರ್ಸು ಅಷ್ಟೇ ನಾವು ಆ್ಯಂಕರ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ಈ ಥರ ಪ್ರತಿಯೊಂದು ಹೋಗಿದ್ದೀವಿ. ಬಟ್ ನಾನು ಓದ್ರಲ್ಲಿ ಹೇಳಿದಂಗೆ ಗೋಯಿಂಗ್ ಫಾರ್ ನೆಕ್ಸ್ಟ್ ಬರುವಂಥದ್ದು ನಮ್ಮದು ಹಾಫ್ ಲೈನೇ ಬರುತ್ತೆ ಸರ್. ನೆಕ್ಸ್ಟ್ ಹಾಫ್ ಲೈನ್. ಸೊ ಮಾರ್ಚಿಂದ ಯಾರು ನಮ್ಮ ಹತ್ರ ಬುಕ್ ಮಾಡ್ತಾರೆ ಅಲ್ಲಿಂದ ನಮ್ದು ಹಾಫ್ ಲೈನೇ ಬರುತ್ತೆ ಸರ್. ಪ್ಲೈ ಅಷ್ಟೇ ನೆಕ್ಸ್ಟ್ ಸೆಂಚುರಿ ಬರಲ್ಲ ನಮ್ದು. ಯಾರು ಮಾರ್ಚಿಂದ ಬುಕ್ ಮಾಡಿದ್ದಾರೆ ವಿವಾ ಅಂತ ನಮ್ಮದೇ ವಿವಾ ಸುರಕ್ಷಾ ಅಂತ ಕ್ಲಾಸಿಕ್ ಮಾಡಿದೆ ಸರ್. ಆ ಪ್ಲೇ ರನ್ ಆಗುತ್ತೆ ಸರ್. ಅದು ವಿವಾ ಸುರಕ್ಷಾ, ವಿವಾ ಕ್ಲಾಸಿಕ್ ಸುರಕ್ಷಾ, ವಿವಾ ಕ್ಲಾಸಿಕ್ ಸುರಕ್ಷಾ ನಿಮ್ಮದೇ ಬರ್ತಾ ಇದೆ? ನಮ್ಮದೇ ಬರ್ತಾ ಇದೆ ಸರ್. ಓಕೆ ಸೂಪರ್. ಸೊ ನಿಮ್ಮದೇ ಗ್ಯಾರಂಟಿ ವಾರಂಟಿ ಎಷ್ಟಿರುತ್ತೆ ಇದಕ್ಕೆ? ಸರ್ ನಮ್ಮದು ಪ್ಲೈ 25 years ವ್ಯಾರಂಟಿ ಕೊಡ್ತಾ ಇದೆ. 25 ವರ್ಷ ISI ಮಾಡ್ತಾ ಇತ್ತು. ಸೊ ಅದಕ್ಕೆ 25 years ವ್ಯಾರಂಟಿ ಬರುತ್ತೆ. ಓಕೆ. ಉಳಿದ ಐಟಮ್ಸ್ಗಳ ಮೇಲೆ ಎಷ್ಟು ವಾರಂಟಿ? ಸರ್ ಸಾಫ್ಟ್ ಕ್ಲೋಸ್ ಎಲ್ಲ ನಿಮ್ಗೆ ಏನು ಬರುತ್ತೆ ಹಾರ್ಡ್ವೇರ್ಸ್ ಅದೆಲ್ಲ ಪ್ರತಿಯೊಂದು ನಿಮ್ಗೆ 5 ವರ್ಷ ಇರುತ್ತೆ ಸರ್. 5 ವರ್ಷ ನಮ್ಮ ಮ್ಯಾನುಫ್ಯಾಕ್ಚರ್ ಏನು ಕೊಡ್ತು ಅದನ್ನೇ ನಾವು ಕೊಡ್ತೀವಿ. ಲೈಟ್ಸ್ ಎಲ್ಲ ಬಂದಾಗ ಅಗೇನ್ 1 year ವ್ಯಾರಂಟಿ ಇರುತ್ತೆ. ಫಿಲಿಪ್ಸ್ ಹಾಕ್ತೀವಿ, GM ಹಾಕ್ತೀವಿ, ಎರಡರಲ್ಲಿ ಯಾವ್ದಾದ್ರು ಕಸ್ಟಮರ್ಸ್ ತೊಗೊಬೋದು. ಅದು ಬಿಟ್ಟರೆ ವೈರ್ಸ್ ಎಲ್ಲ ನಾರ್ಮಲ್ ಮ್ಯಾನುಫ್ಯಾಕ್ಚರ್ ವ್ಯಾರಂಟಿ ಬರುತ್ತೆ ಸರ್. ಓಕೆ ಓಕೆ ಸರ್. ಇವಾಗ ನಿಮ್ಮ ಪ್ರೈಸಿಂಗ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಸಮ್ದು ಫ್ರೇಮ್ ಟೈಪ್ ಎಲ್ಲ ಹೋದ್ರೆ ನಿಮಗೆ 8 and 850 ಸ್ಟಾರ್ಟ್ ಆಗುತ್ತೆ. 850 ಇಂದ ಸರ್. ಹಾಗೇನು ಅಕ್ರಿಲಿಕ್ ಕಿಚನ್ ಬಂದಾಗ ಅದು 1980 ಬರುತ್ತೆ. ಲ್ಯಾಮಿನೇಟ್ ಕಿಚನ್ ಬಂದಾಗ 1650, ಲ್ಯಾಮಿನೇಟೆಡ್ ವಾರ್ಡ್ರೋಬ್ ಬಂದಾಗ 1400, 430 ಈ ಥರ ಪ್ರೈಸ್ ಇದೆ ರನ್ ಆಗುತ್ತೆ ಸರ್. ಸೊ 850 ಇಂದ ಅರೌಂಡ್ 3000 ಅಂತ ಅನ್ಕೋಬಹುದು ಮಾಡ್ಬೋದು ಸರ್. ಎಸ್, ಅಲ್ಲಿವರೆಗೆ ಇದೆ ಸರ್. ಓಕೆ ಸರ್. ಇವಾಗ ನಿಮ್ಮ ಸರ್ವಿಸ್ ಏರಿಯಾ ಎಲ್ಲಿವರೆಗೆ ಸರ್ವಿಸ್ ಕೊಡ್ತೀರಾ? ಸರ್ ಇವಾಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಎಲ್ಲ ಪಕ್ಕ ಸರ್ವಿಸ್ ಕೊಡ್ತಾ ಇದೆ ಸರ್. ಕರ್ನಾಟಕ ಕೊಡ್ತಾ ಇದೆ ಸರ್. ಯಾಕಂದ್ರೆ ಮೊನ್ನೆ ಕೊಲೆಗಾಲ ಮುಗಿಸ್ಕೊಂಡ್ ಬಂದ್ವಿ, ಅದನ್ನು ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜ್. ಎಲ್ಲಿ ಮುಗಿಸ್ಕೊಂಡ್ರಿ? ಕೊಳ್ಳೇಗಾಲ ಸರ್. ಕೊಳ್ಳೇಗಾಲದಲ್ಲಿ. ಅದು ಮೇ ಬಿ ಇನ್ನೊಂದು ವೀಕ್ 10 days ವಿಡಿಯೋ ಮಾಡ್ಬೋದು. ಗ್ರೂಪ್ ರೆಡಿ ಇದೆ, ಮುಗಿಸ್ಬೋದು. ಇನ್ನೊಂದು ಪುತ್ತೂರಲ್ಲಿ ಮಾಡ್ತಾ ಇದೆ ಸರ್. ನೆಕ್ಸ್ಟ್ ಪುತ್ತೂರು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸರ್. ಮಂಗಳೂರು ಹತ್ರ ಸರ್. ಅಲ್ಲಿವರೆಗೂ ಮಾಡ್ತಾ ಇದೆ ಸರ್. ಎಸ್, ಮೊನ್ನೆ ಬಂದು ಕಸ್ಟಮರ್ ಹತ್ರ ಎಲ್ಲ ಫೈನಲ್ ಮಾಡ್ಕೊಂಡು ಹೋದ್ರು, ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ನೆಕ್ಸ್ಟ್ ವೀಕ್ ಅಥವಾ 10 days ಅಲ್ಲಿ ನಮ್ದು ವುಡ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಈ ತರ ಪ್ರತಿಯೊಂದು ಕಡೆ ಮಾಡ್ತಾ ಇದೆ, ಎಲ್ಲ ಕಡೆ ಮಾಡ್ತಾ. ಓಕೆ. ಸೊ ಇನ್ನು ಬೆಂಗಳೂರಂತೂ ಮೂಲೆ ಮಾಡ್ತಾ ಇದೆ. ಹೌದು ಸರ್, ಎಲ್ಲ ಕಡೆ. ಎಲ್ಲ ಕಡೆ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳು ಎಲ್ಲೆಲ್ಲಿದೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಎಸ್ ಸರ್. ಸೊ ನಮ್ದು 2 ಎಕ್ಸ್ಪೀರಿಯನ್ಸ್ ಸೆಂಟರ್ ಬರುತ್ತೆ ಸರ್ ಬ್ಯಾಂಗ್ಳೂರಲ್ಲಿ. ಒಂದಿರೋದು RR ನಗರ್ ಬೆಂಬಲ್ 4 stage ಅಲ್ಲಿ ಬರುತ್ತೆ. ಇನ್ನೊಂದು ನಮ್ದು ಕೋಗಿಲು ಕಡೆ ಬರುತ್ತೆ. ಕೋಗಿಲೂರಲ್ಲಿ ಮಾರುತಿ ನಗರ್ ಅಂತ ಅಲ್ಲಿ ಬರುತ್ತೆ ಸರ್. 2 ಸ್ಟೇಷನ್ ಬರುತ್ತೆ ಸರ್. ಟೈಮಿಂಗ್ಸ್ ಏನಿಲ್ಲ ಸರ್? ಸರ್ ಟೈಮಿಂಗ್ಸ್ ಬಂದು ನಾವು ಟ್ಯೂಸ್ಡೇ ಟು ಸಂಡೇ ವರ್ಕ್ ಮಾಡ್ತೀವಿ. ಮಂಡೇ ಬಂದು ವೀಕ್ ಆಫ್ ಇರುತ್ತೆ. ಸೊ ಬೆಳಿಗ್ಗೆ 10 ಗಂಟೆಗೆ ನಮ್ಮದು ಸ್ಟುಡಿಯೋ ಓಪನ್ ಆದರೆ ಸಂಜೆ 6:30, 7 ಓಪನ್ ಇರುತ್ತೆ ಸರ್. 7 ಗಂಟೆಗೆ ಓಪನ್ ಇರುತ್ತೆ. ಓಕೆ ಸರ್. ಇವಾಗ ಯಾರಾದರೂ ಬುಕ್ ಮಾಡಬೇಕು ಅಂದರೆ ಲೈಕ್ ಬುಕಿಂಗ್ ಪ್ರೊಸೆಸ್ ಏನು, ಪೇಮೆಂಟ್ ಪ್ರೊಸೆಸ್ ಏನು? ಸರ್ ಬುಕಿಂಗ್ ಹೇಗಿರುತ್ತೆ ಅಂದರೆ ಫಸ್ಟ್ ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಎಲ್ಲ ತೊಗೊತೀವಿ, ಅವ್ರ ಬಗ್ಗೆ ತಿಳ್ಕೊಂಡು ಅದ್ರ ಪ್ರಕಾರ ಒಂದು ಎಸ್ಟಿಮೇಟ್ ಕೊಡ್ತೀವಿ. ಸೊ ಕಸ್ಟಮರ್ ಅದು ಓಕೆ ಇದ್ದಾಗ ಆ ಎಸ್ಟಿಮೇಟ್ನ ಫೈನಲ್ ಮಾಡಿದಾಗ ನಮಗೆ 10% ಬುಕಿಂಗ್ ಚಾರ್ಜ್ ತೊಗೊತೀವಿ ಸರ್. ವಿಚ್ ಇಸ್ ಲೈಕ್ ನಮ್ಮ ಹತ್ರ ಬುಕ್ ಆಗಿದ್ದಾರೆ, ಆನ್ ಬೋರ್ಡ್ ಆಗಿದ್ದಾರೆ,
ಪ್ಲಸ್ ನಾವು ಡಿಸೈನ್ ಸರ್ವಿಸ್ ಮಾಡ್ತಾ ಇದ್ದೀವಿ. ಇದು ಬುಕಿಂಗ್ ಪ್ರೊಸೆಸ್ ಈ ಥರ ತೊಗೊಂಡು ಹೋಗ್ತಾ ಇದ್ದೀವಿ. ಬುಕಿಂಗ್ ಆದಮೇಲೆ ಲೈಕ್ ಪೇಮೆಂಟ್ ಹಂತಗಳು ಹೇಳಿ ನಮಗೆ, ಯಾವ ಪೇಮೆಂಟ್ ಕೊಡಬೇಕು? ಸೊ ಫಸ್ಟ್ ಇವಾಗ ನಮ್ಮದು 3 ಹಂತ ಇತ್ತು ಸರ್. ಇವಾಗ ತುಂಬ ಕಸ್ಟಮರ್ಸ್ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಡಿ ಅಂತ ಹೇಳಿ ಕಾರಣ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ ಫಸ್ಟು 10% ಬರುತ್ತೆ. ಆಫ್ಟರ್ ದಟ್ ನಾವು ಕ್ರಾಸ್ ಮೆಷರ್ಮೆಂಟ್ ಅಂತ ಒಂದು ಮಾಡ್ತೀವಿ ಸರ್. ಸೊ ಕ್ರಾಸ್ ಮೆಷರ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು 10% ಇರುತ್ತೆ. ಆಮೇಲೆ ಫ್ಯಾಕ್ಟ್ರಿಗೆ ಹೋಗೋ ಮುಂಚೆ ಬಂದು 35% ಇರುತ್ತೆ. ಅಲ್ಲಿಂದ ನಾವು ಕಳಿಸ್ಬೇಕಾದ್ರೆ ಮತ್ತೆ ಫ್ಯಾಕ್ಟ್ರಿ 40%, ಲಾಸ್ಟ್ 5% ಎಂಡಲ್ಲಿ ಕೊಡ್ಬೋದು. ಅಂದರೆ ನಮ್ಮ ಹ್ಯಾಂಡ್ ಓವರ್ ದಿನ ನಾವೆಲ್ಲ ಕೆಲಸ ಎಲ್ಲ ಮಾಡಿ ಅವ್ರು ತಿನ್ನೋ ಕ್ಲೀನಿಂಗ್ ಮಾಡಿ ನಮ್ಮ ಹ್ಯಾಂಡ್ ಓವರ್ ಪ್ರೊಸೀಜರ್ ಇದೆ ಸರ್. ಅಲ್ಲಿ ನಮ್ಮ ಪರ್ಟಿಕ್ಯುಲರ್ ಸೈಟ್ ಇಂಜಿನಿಯರ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಬರ್ತಾರೆ ಅವ್ರು ಅದನ್ನೆಲ್ಲ ಕೊಟ್ಟು ಡಾಕ್ಯುಮೆಂಟ್ ಸೈನ್ ಮಾಡಿಸ್ಕೊತಾರೆ. ಅವಾಗ ಒಂದು ಫುಲ್ ವಾಕ್ ಥ್ರೂ ಅವ್ರು ಕೊಡ್ತಾರೆ ಕಸ್ಟಮರ್ಗೆ. ಅವತ್ತಿನ ದಿನ ಆ 5% ಕೊಡ್ಬೋದು. 5% ಕೊಡಬೇಕು. ಸೊ ಎಂಡಲ್ಲಿ ನಾವು ಕೂಡ ಸ್ಯಾಟಿಸ್ಫೈಡ್ ಆದಮೇಲೆ 5% ಮಾಡ್ಬೋದು. ಸೊ ವೀಕ್ಷಕರೇ ನೋಡಿದ್ರಲ್ಲ, ವಿವಾ ಡಿಸೈನ್ ಅವ್ರದ್ದು ಕಂಪ್ಲೀಟ್ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಯಾವ ರೀತಿ ಮನೆ ಬೇಕಾದರೂ ಕೂಡ ನೀವು ಆ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು, ಹೆಚ್ಚಿನ ಮಾಹಿತಿನ ತಗೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಹೇಳಿದ್ರೆ ತುಂಬ ಜನ DM ಮಾಡಿ ಕೇಳ್ತಿದ್ದಾರೆ ಈ ಥರ ಫ್ಯಾಕ್ಟ್ರಿ ವಿಸಿಟ್ ಒಂದು ಮಾಡಿಸ್ಬೇಕು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಫ್ಯಾಕ್ಟ್ರಿ ನಾವು ಮಾಡ್ಸೋಣ. ನಾವು ಫ್ಯಾಕ್ಟ್ರಿ ಟೂರ್ ಎಸ್ ಸರ್. ಏನು ನೋಡ್ಬೋದು ಫ್ಯಾಕ್ಟ್ರಿ ಟೂರಲ್ಲಿ? ಟೋಟಲ್ ಒಂದು ಪ್ರೊಸೆಸ್ ಸರ್. ಅಂದರೆ ಒಂದು ಪ್ಲೈಬೋರ್ಡ್ ಬಂದರೆ ಅದು ಯಾವ ಥರ ಪೇಸ್ಟಿಂಗ್ ಆಗಿ ಹೆಂಗೆ ಕಟ್ಟಿಂಗ್ ಆಗುತ್ತೆ, ಅದು ಒಂದೊಂದು ಪ್ರೋಸೆಸ್ಸು ಆ ಮೆಷಿನ್ರಿ ಜೊತೆ ಆ ಎಕ್ಸ್ಪ್ರೆಷನ್ ಅಂತ ತೊಗೊಂಡೋಗೋಣ ಸರ್. ನೋಡೋಣ ಅಲ್ವಾ? 100%. ಆದಷ್ಟು ಬೇಗ ವಿವಾ ಡಿಸೈನ್ ಅವರ ಫ್ಯಾಕ್ಟ್ರಿ ಟೂರ್ನ ತಿಳಿಸ್ಕೊಡ್ತೀನಿ. ಫ್ಯಾಕ್ಟ್ರಿ ಟೂರ್ ಅಂತಂದರೆ ಕಂಪ್ಲೀಟ್ ಇವರ ಒಂದು ಬಯೋಗ್ರಫಿನೇ ತಿಳಿದಂಗೆ ನಿಮಗೆ ಅಲ್ವಾ ಸರ್? ಹೆಂಗೆ ಮಾಡ್ತೀರಾ ನೀವು ಒಂದು ಬೇಸಿಕ್ಕನ್ನು ತಿಳಿಸ್ಕೊಟ್ಟಂಗೆ ಆ ಕಂಪ್ಲೀಟ್ ಮಾಹಿತಿ ನೀವು ಇವರಿಂದ ತಗೋಬೋದು. ಮುಂದಿನ ವಿಡಿಯೋದಲ್ಲಿ ವಿವಾ ಡಿಸೈನ್ ಅವರ ಫ್ಯಾಕ್ಟ್ರಿ ಟೂರನ್ನು ಅಂತೂ ತಿಳಿಸ್ಕೊಡೋಣ. ಸೊ ಅಲ್ಲಿವರೆಗೆ ನಿಮಗೇನಾದರೂ ಇಂಟೀರಿಯರ್ ಬೇಕು, ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಇಂಟೀರಿಯರ್ನ ಮಾಡಿಸ್ಕೋಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಒಂದು ಬೆಸ್ಟ್ ಪ್ರೈಸಲ್ಲಿ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.